ಕ್ರಿಸ್ಟಾ ನೋಡ್ತಾ ಇದ್ದೀರಾ ಪ್ರವೀಣ್? ದೊಡ್ಡ ಗಾಡಿ ಬೇಕು, ಒಂದು 8 ಸೀಟರು, ತುಂಬ ಒಳ್ಳೆ ಗಾಡಿ ಬೇಕು, ಮಾರ್ಕೆಟ್ ರೀಸೇಲ್ ವ್ಯಾಲ್ಯೂ ಗಾಡಿ ಬೇಕು ಅಂದರೆ ನೋಡ್ತಾ ಇದ್ದೀರಾ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ. 100% ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿಕೊಂಡು ಸರ್ ದಸರಾ ಆಫರ್ದು ಈ ವಿಡಿಯೋ ನಾನು ನೋಡಿಕೊಂಡು ಬಂದಿದೆ ಅಂತ ನನಗೆ ವಿಡಿಯೋ ತೋರಿಸ್ಕೊಂಡು ಬಂದರೆ 100% ಅವ್ರಿಗೆ ಒಳ್ಳೆ ಆಫರ್, ಒಳ್ಳೆ ರೇಟ್. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇದು ನಿಮಗೆ ಇನೋವಾ ಕ್ರಿಸ್ಟಾ ಬೇಡ ಅಂದ್ರೂ ಕೂಡ ನನ್ನ ಹತ್ರ ಅದನ್ನ ದೊಡ್ಡ ಗಾಡಿ ಬೇಕು, ಆನೆ ಬೇಕು ಅಂದರೆ ನಾನು ಆನೆನೂ ಹಾಕಿದ್ದೀನಿ ನನ್ನ ಹತ್ರ. 2017 ಮಾಡಲ್ ಫಾರ್ಚುನರು ಅಂತ ಹೇಳ್ತಾರೆ, ಯಾಕಂದರೆ ಶಿಫ್ಟ್ಗಳು ಡೀಸೆಲ್ ಗಾಡಿಗಳು ಮೋಸ್ಟ್ ಆಫ್ ಎಲ್ಲ ಹೊಸ ಗಾಡಿ ಬರ್ತಾನೆ ಇಲ್ಲ. ನಲ್ಲಿ ನನ್ನ ಹತ್ರ ಒಳ್ಳೆ ಲಕ್ಸುರಿ ಗಾಡಿ ಇದೆ, ಅದನ್ನು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ, ಬರೀ 6 ನಂಬರು, ಟೋಟಲ್ ನಂಬರ್ ಮಾಡಿದ್ರೆ 6 ಬರಬೇಕು, ಓನ್ಲಿ 6 ನಂಬರು. ತುಂಬ ಕ್ಲೀನ್, ಸಿಂಗಲ್ ನಂಬರಲ್ಲಿ ಇದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ಗಾಡಿ ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಅದು ಯಾವುದು ಗಾಡಿ ಅಂದರೆ ರೆನಾಲ್ಟ್ ಲಾರ್ಜಿ RX ಟಾಪ್ ಎಂಡ್ ವೇರಿಯಂಟು, ಒಂದ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಇದೆ, 2013 ಮಾಡಲ್ VXA ವೇರಿಯಂಟು, 45,000 ಕಿಲೋಮೀಟರ್ ಇವೇನು, ತುಂಬ 11 ಮಾಡಲ್ ಕೊಡ್ತಾ ಇದ್ದೀನಿ. ಅದನ್ನು LT ಟಾಪ್ ಎಂಡ್ ವೇರಿಯಂಟ್, ಡಾಕ್ಟರ್ ಯೂಸ್ ವೆಹಿಕಲ್. ಹೌದು, ವಿತ್ ಡಾಕ್ಟರ್ ನೇಮ್ ಎಲ್ಲ ಇದೆ ತಾನೆ? 100% ಡಾಕ್ಟರ್ ಮೇಡಮ್ ಅವರು ಅವ್ರದ್ದು ಎಲ್ಲ ID ಪ್ರೂಫ್ ಎಲ್ಲ ತೋರಿಸ್ತೀನಿ. ಲೇಡೀಸ್ ಡಾಕ್ಟರ್ ಅವರು ಕೂಡ ಇದೆ. ಹೇಳಿ, ಬ್ರಿಜಾ ನೋಡ್ತಾ ಇದ್ದೀರಾ, ನನ್ನ ಹತ್ರ 2018 ಮಾಡಲು ಬ್ರಿಜಾ ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಇದೂ ಕೂಡ ಫೈನಲೈಸ್ ಪ್ರೈಸಿಂಗ್ ಎಲ್ಲ ಒಂದು ಸ್ವಲ್ಪ ನೆಗೋಷಿಯೇಟ್ ಸಣ್ಣ ಪುಟ್ಟ ಮಾಡೋಣ, ಜಾಸ್ತಿ ಆಗಲ್ಲ. ಒಂದು 5,000 ಸಣ್ಣ ಪುಟ್ಟ ಮಾಡೋಣ ಬನ್ನಿ. ಟಾಟಾ ನೆಕ್ಸಾನ್ ಕೂಡ ಇರುತ್ತೆ. ನೆಕ್ಸಾನ್ ನೋಡ್ತಾ ಇದ್ದೀರಾ, ಆಟೋಮೆಟಿಕ್ ನೆಕ್ಸಾನ್ ಸಿಗ್ತಾ ಇದೆ ನನ್ನ ಹತ್ರ. ಅದನ್ನು 2019 ಮಾಡಲ್ ಸಿಂಗಲ್ ಓನರ್ ಬಂದ್ಬಿಟ್ಟು, ಇದು 2014 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಎಸ್ ವೇರಿಯಂಟು. ಕೂಡ ಇರುತ್ತೆ. ಒಂದು ಒಳ್ಳೆ ರೆಫ್ಯೂಸ್ ಮಾಡೋಕ್ಕೆ ಒಂದು ಒಳ್ಳೆ ಗಟ್ಟಿ ಗಾಡಿ ಬೇಕು ಅಂದರೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ. ಒಂದು ಮಾಡಲ್ 17 ಮಾಡಲ್, ಇದು 2017 ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡಿವೈನ್ ಅರೌಂಡ್ 30,000 ಓಡಿದೆ. ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇದು ಯಾವುದಂದ್ರೆ ಮಾರುತಿ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟು, ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದೆ. ಪೆಟ್ರೋಲ್ ಎಲ್ಲ ಬರ್ತಾ ಇರೋದು, ಅದಕ್ಕೆ ಡೀಸೆಲ್ ಫುಲ್ ಡಿಮ್ಯಾಂಡ್ ಇದೆ. ಗಾಡಿ ಇದ್ರೆ ಹೋಂಡಾ ಅಮೇಜ್ ಕೂಡ ಇದೆ ನನ್ನ ಹತ್ರ, 2013 ಮಾಡಲ್ ಡೀಸೆಲ್ ಅಮೇಜ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡಾಗ ₹1 ಖರ್ಚು ಮಾಡೋಂಗಿಲ್ಲ. ಶಿಫ್ಟ್ ಇದೆ ನನ್ನ ಹತ್ರ 2010 ಮಾಡಲ್, ಅದನ್ನು ಸಿಂಗಲ್ ಓನರ್ ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತುಂಬ ಟಾಟಾ ನ್ಯಾನೋ ಇದೆ, 2015 ಮಾಡಲ್ ವೆಹಿಕಲ್, ನ್ಯಾನೋ ಟ್ವಿಸ್ಟ್ XT ವೇರಿಯಂಟು. 2017 ಮಾಡಲ್ ಈಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ, ಅದನ್ನು ಟೈಟಾನಿಯಂ ಪ್ಲಸ್. ಯೂಸ್ಗೆ ಒಂದು 8 ಸೀಟರ್ ಕಾರ್ ನೋಡ್ತಾ ಇದ್ದೀರಾ, ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಮಾರುತಿ ಎರ್ಟಿಗಾ ನೋಡ್ತಾ ಇದ್ದೀರಾ. ವೆಂಟೋ ಕೂಡ ಇದೆ. ಹೇಳಿ ಸರ್ ಡೀಲ್ಸ್. ವೆಂಟೋ ನೋಡ್ತಾ ಇದ್ದೀರಾ ಪ್ರವೀಣ್, ಇದು ಬಂದ್ಬಿಟ್ಟು 2015 ಮಾಡಲ್, ಒಂದು 2,65,000 ಬಂದರೆ ಗಾಡಿ ಕೊಡ್ತೀವಿ. KUV 100 ಇದೆ, ಅದನ್ನು ಕಾಂಪ್ಯಾಕ್ಟ್ XUV, ಅದನ್ನು ನೋಡ್ತಾ ಇರೋರಿಗೆ ಕಮ್ಮಿ ಪ್ರೈಸಲ್ಲಿ ಕಾಂಪ್ಯಾಕ್ಟ್ XUV ಬೇಕು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕೂಡ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತೊಗೊಂಡಾಗ ₹1 ಖರ್ಚು ಮಾಡಬೇಡಿ, ಜಸ್ಟ್ ನೀವು ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬೇಕು. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾರೆ. ಫೈನಲ್ ಆಗಿ ಒಂದು 4,65,000 ಬಂದರೆ ಗಾಡಿ ಕೊಡ್ತೀವಿ. ವಿದಿನ್ 24 ಅವರ್ಲಿ ಲೋನ್ ಅಪ್ಲೋಡ್ ಮಾಡ್ಕೊಡ್ತಾ ಇದ್ದೀನಿ. ಸೊ ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾ ಬಂದಿರೋ ಸಾಗರ್ ಕಾರ್ಸ್. ಇನ್ಯಾರು ವೈರಲ್ ಕಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಡಿನ ಹಬ್ಬ ಬರ್ತಾ ಇದೆ ಅಂದರೆ ನಮ್ಮ ದಸರಾ. ಸೊ ದಸರಾಗೆ ಯಾವುದೇ ಗಾಡಿ ತೊಗೋಬೇಕಾದ್ರೆ ಆಯುಧ ಪೂಜೆ ಕೂಡ ಮಾಡ್ತಾ ಇದ್ದೀರಾ. ಸೊ ಒಳ್ಳೆ ಪ್ರೈಸಿಂಗಲ್ಲಿ ಗಾಡಿ ನೋಡ್ಬೇಕಾದ್ರೆ ಎಲ್ಲಿ ವಿಸಿಟ್ ಮಾಡಬೇಕಾದ್ರೆ ಸಾಗರ್ ಕಾರ್ಸಲ್ಲಿ. ಸಾಗರ್ ಕಾರ್ಸಲ್ಲಿ ಸ್ಟಾರ್ಟಿಂಗ್ ಬಜೆಟ್ ಮತ್ತು ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ. ನಮ್ಮೊಟ್ಟಿಗೆ ಅಕೀಬನ್ನು ಇನ್ವೈಟ್ ಮಾಡ್ಕೊಳ್ಳೋಣ. ಅಕೀಬ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೆಂಗಿದ್ದೀರಾ ಪ್ರವೀಣ್ ನೀವು? ಚೆನ್ನಾಗಿದ್ದೀನಿ. ಇವಾಗ ನಾಡಿನ ಹಬ್ಬ ಬರ್ತೈತೆ, ದಸರಾ ಆಯುಧ ಪೂಜೆಗೆ ಒಂದು ಗಾಡಿ ತೊಗೊಂಡು ಮನೆ ಹತ್ರ ನಿಲ್ಸ್ಕೋಬೇಕು, ಅವ್ರದ್ದು ಒಂದು ಕನಸಾಗಿರುತ್ತೆ, ಯಾವ್ದಾದ್ರು ಗಾಡಿ ಕೊಡ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಕಡೆಯಿಂದ, ನಮ್ಮ ಸಾಗರ್ ಟೀಮ್ ಕಡೆಯಿಂದ ಎಲ್ಲ ನಿಮ್ಮ ವ್ಯೂವರ್ಸ್ಗೆ ನಮ್ಮ ಕಡೆಯಿಂದ ಎಲ್ಲರಿಗೆ ಆಯುಧ ಪೂಜೆದು ಶುಭಾಶಯಗಳು. ಆ್ಯಂಡ್ ಈ ಹಬ್ಬಕ್ಕೆ ಒಂದು ಒಳ್ಳೆ ನಮ್ಮ ಜೊತೆಯಲ್ಲಿ ಒಂದು ಗಾಡಿ ತೊಗೊಂಡ್ಬಿಟ್ಟು ನಮ್ಮ ಜೊತೆಯಲ್ಲಿ ಒಂದು ಒಳ್ಳೆ ಪೂಜಾ ಮನಸ್ಸಿಂದ ಮಾಡಿ ಗಾಡಿ ತೊಗೊಳ್ಳೋಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಬನ್ನಿ ಈ ಬಾರಿ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ ವಿಸಿಟ್ ಮಾಡಿ. ಒಳ್ಳೆ ಆಫರ್ಸ್ ನಡೀತಾ ಇದೆ, ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಲೋನ್ ನೋಡ್ತವ್ರಿಗೆ ಕೂಡ ಲೋನ್ಸ್ನು ಕೂಡ ಆಲ್ಮೋಸ್ಟ್ ವಿದಿನ್ 24 ಅವರ್ಲಿ ಲೋನ್ ಅಪ್ಲೋಡ್ ಮಾಡ್ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ ನೀವು ಇವತ್ತು ಬುಕ್ ಮಾಡಿ ನಾಳೆ ನೆಕ್ಸ್ಟ್ ದಿನ ಅಲ್ಲಿ ಸಾಯಂಕಾಲ ತನಕ ನಿಮಗೆ ಲೋನ್ ಅಪ್ರೂವಲ್ ಬರ್ತಾ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಇಮಿಡಿಯೇಟ್ಲಿ ಕೊಟ್ಟರೆ ನೀವು. ಆ್ಯಂಡ್ ಪ್ರೈಸಿಂಗ್ ನೀವು ನೋಡ್ತಾ ಇದ್ದೀರಾ, ಇದು ನೋಡ್ಕೊಳ್ಬೋದು, ಹೈಲೈಟ್ಸಲ್ಲಿ ನೋಡಿದ್ದೀರಾ. ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಕಮ್ಮಿ ಮಾರ್ಕೆಟಿಂದ ನೀವು ಇನ್ನೂ ಕಮ್ಮಿ ಬೇಕು ಅಂತ ಹೇಳ್ಕೊಂಡ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಪ್ರೈಸಲ್ಲಿ ಏನು ನಡೀತಾ ಅಂತ. ಆ ಮಾರ್ಕೆಟ್ ಪ್ರೈಸಿಂದ ಇನ್ನೂ ಕಮ್ಮಿ ಮಾಡಿಸ್ಕೊಡ್ತೀನಿ. ನೀವು ಬನ್ನಿ ಒನ್ ಟೈಮ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಗಾಡಿ ಇದೆ, ಏನೇನು ಗಾಡಿ ಇದೆ, ನಿಮ್ಗೆ ಯಾವುದು ಗಾಡಿ ಬೇಕೋ ಎಲ್ಲ ಗಾಡಿಗಳಿಗೂ ಲೋನ್ ಕೂಡ ಪೂರ್ತಿ ಕರ್ನಾಟಕ ಎಲ್ಲ, ಪೂರ್ತಿ ಬ್ಯಾಂಗ್ಳೂರ್ ಎಲ್ಲ, ಪೂರ್ತಿ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90%, 95% ಕಾಲ್ ಮಾಡಿಸ್ಕೊಡ್ತೀನಿ ಲೋನು. ಓಕೆ, ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀವಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ GPS ಲಿಂಕ್ ಕೂಡ ಇರುತ್ತೆ. ಹಾಗೆ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು i10 ಬಂದಿದೆ, 2013 ಮಾಡಲ್ ವೆಹಿಕಲ್ಲು. ಇದು ಮ್ಯಾಗ್ನಾ ವೇರಿಯಂಟ್ 1.2 ಕಪ್ಪ ಇಂಜಿನ್ನು, ಕಪ್ಪ 2 ಅಂತ ಹೇಳ್ತಾರೆ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಎಲ್ಲರೂ ಆಲ್ಮೋಸ್ಟ್ ಕೇಳ್ತಾ ಇದ್ರು ಒಂದು ಸ್ಮಾಲ್ ಕಾರ್ ಬೇಕು, ಮೈಲೇಜ್ ಗಾಡಿ ಬೇಕು ಅಂತ. ಬನ್ನಿ ಫ್ರೆಂಡ್ಸ್, ನಮ್ಮ ಶೋರೂಮ್ ಸಾಗರ್ ಕಾರ್ಗೆ Hyundai i10 ಬಂದಿದೆ. ಅದು 2013 ಮಾಡಲ್ ವೆಹಿಕಲ್, ವೈಟ್ ಕಲರಲ್ಲಿ. ಆ್ಯಂಡ್ ಕಿಲೋಮೀಟರ್ ಡ್ರೈವರ್ ಅರೌಂಡ್ 63,000 ಕಿಲೋಮೀಟರ್ಸು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳಗೆ ₹1 ಖರ್ಚು ಮಾಡೋಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 2,95,000 ಹೇಳ್ತಾರೆ. 2,95,000
ಫೈನಲ್ ಆಗಿ ಒಂದು 2,65,000 ಬಂದರೆ ಗಾಡಿ ಕೊಡ್ತೀವಿ. ಕಡಿಮೆ ಮಾಡಿ ಬೈ, ನೀವು ದಸರಾ ಆಫರ್ ಅಂದ್ಬಿಟ್ಟು ಎಲ್ಲ GST ದಸರಾ ಆಫರ್ ಅಲ್ಲಿ ಕೊಡ್ತಾ ಇರೋದು. ನೆಕ್ಸ್ಟ್ ಗಾಡಿ ಕೊಡ್ತಾ ಇದ್ದೀನಿ, ಟಾಟಾ ನ್ಯಾನೋ ಇದೆ, 2015 ಮಾಡಲ್ ವೆಹಿಕಲ್, ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್. ಅದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆ್ಯಂಡ್ ನೋಡ್ಬೋದು ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಲೆದರ್ ಸೀಟ್ಸ್ಗಳು ಇದೆ. ಆ್ಯಂಡ್ ಮಾರ್ಕೆಟಲ್ಲಿ ಸಿಟಿಯಲ್ಲಿ ಓಡಾಡೋಕ್ಕೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳ್ಬೋದು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಪ್ರೈಸ್ ಬಂದುಬಿಟ್ಟು ಅರೌಂಡ್ 1,75,000 ಹೇಳ್ತಾ ಇರೋದು. ಫೈನಲ್ ಆಗಿ 1,55,000 ಬಂದರೆ ಗಾಡಿ ಕೊಡ್ತೀನಿ. 1,55,000, 1,55,000 ಕೊಡ್ತೀರಾ? ಲೋನ್ ಬೇಕಂದ್ರೆ ಆರಾಮಾಗಿ ಒಂದು 50% ಲೋನ್ ಮಾಡ್ಕೊಡ್ತೀನಿ, 50% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಗ್ರ್ಯಾಂಡ್ 18 ಕೂಡ ಇದೆ, ಹೇಳಿ ಸರ್ ಡೀಲ್ಸು. ನೆಕ್ಸ್ಟ್ ನೋಡ್ತಾ ಇದ್ರೆ Hyundai ಗ್ರ್ಯಾಂಡ್ 18 ಕೂಡ ಇದೆ ನನ್ನ ಹತ್ರ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 45,000 ಕಿಲೋಮೀಟರ್ಸ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಸ್ಪೋರ್ಟ್ಸ್ ವೇರಿಯಂಟು, AC ಪವರ್ ಸ್ಟೀರಿಂಗು, 4 ಪಾಯಿಂಟ್ ಡ್ಯೂ ಲೇರ್ ಬ್ಯಾಗ್, ABS ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಕಂಪನಿ ಸೀಟ್ಸ್ ಕೂಡ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್ ಆಗಿ, ಬಾಡಿ ಲೈನು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಕಸ್ಟಮರ್ ಬಂದುಬಿಟ್ಟು ಈ ಗಾಡಿಗೆ ಅರೌಂಡ್ 4,95,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಒಂದು 4,65,000 ಬಂದರೆ ಗಾಡಿ ಕೊಡ್ತೀನಿ. ಲೋನ್ ಅಂತ ಹೇಳಿದ್ರೆ ಒಂದು 50,000 ತಂದ್ರೆ ಸಾಕ? ಆರಾಮಾಗಿ ಒಂದು 50,000 ಡೌನ್ ಪೇಮೆಂಟ್ ತೊಗೊಂಡು ಮಿಕ್ಕಿದ್ದು ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ಎಷ್ಟು ದಿನ ಗಾಡಿ ಡೆಲಿವರಿ? ದಸರಾ ಒಳಗಡೆ ಕೊಡಬೇಕು ಸರ್. 100% ಕಸ್ಟಮರ್ ನಾಳೆನೇ ಬರಲಿ ಸರ್, ಇವತ್ತೇ ಬರಲಿ ಸರ್, ಇಮಿಡಿಯೇಟ್ಲಿ ಅವ್ರಿಗೆ ಗಾಡಿ ಕೊಡಬೇಕು. ಇಮಿಡಿಯೇಟ್ಲಿ ಒಂದು 2 days ಅಲ್ಲಿ ನಿಮಗೆ ಗಾಡಿ ಕೊಡ್ತೀನಿ. ದಸರಾ ಬಗ್ಗೆ ಪೂಜೆ ಮಾಡ್ಬೋದು ನೀವು. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಥ್ರೂ ಔಟ್ ಕರ್ನಾಟಕ, ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನಮ್ಮದು ಸೆಲ್ಯೂರಿಯೋ ಇದೆ, ಹೇಳಿ ಸರ್. ಸೆಲ್ಯೂರಿಯೋ ನೋಡ್ತಾ ಇದ್ದೀರಾ? ಸೆಲ್ಯೂರಿಯೋ ಕೂಡ ಇದೆ, 2014 ಮಾಡಲ್ ಆಟೋಮೆಟಿಕ್ಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಅದನ್ನು ಆಟೋಮೆಟಿಕ್ ವೆಹಿಕಲ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪಾಯಿಂಟ್ ಬರುತ್ತೆ, ಲೆದರ್ ಸೀಟ್ಸ್ ಕೂಡ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತೊಗೊಳಕ್ಕೆ ₹1 ಖರ್ಚು ಮಾಡಬೇಡಿ. ಜಸ್ಟ್ ನೀವು ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬೇಕು. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,85,000 ಹೇಳ್ತಾರೆ. ಫೈನಲ್ ಆಗಿ ಒಂದು 3,45,000 ಗಾಡಿ ಕೊಡ್ತೀನಿ ಸರ್. 3,45,000 ಲೋನ್ ಅಂತ ನೋಡಿದ್ರೆ ಆರಾಮಾಗಿ ಲೋನ್ ಕೂಡ ಅರೌಂಡ್ 50% ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ, 50% ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 80% ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂಗಡೆ ಒಂದು Hyundai i20 ಇದೆ, 2013 ಮಾಡಲ್ ವೆಹಿಕಲ್ಲು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಆಟೋಮೆಟಿಕ್ಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, 4 ಪಾಯಿಂಟ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ. ನೋಡ್ತಾ ಇದ್ದೀರಾ, ಆಟೋಮೆಟಿಕ್ಕು ಸ್ಪೋರ್ಟ್ಸ್ ವೇರಿಯಂಟು ಇದು. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ಲು, ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಡ್ಯೂ ಲೇರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇದ್ರು. ಫೈನಲ್ ಆಗಿ 3,40,000, 3,45,000 ಬಂದರೆ ಒಂದು i20 ಆಟೋಮೆಟಿಕ್ಕು, 2013 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಆಟೋಮೆಟಿಕ್ಕು, ಅದು ಕೂಡ ಬೆಂಗಳೂರು ಸೈಡ್ ನೋಡ್ತಾ ಇದ್ದಾರೆ. ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟು ವಿತ್ ಟಾಪ್ ಆ್ಯಂಡ್ ABS ಜೊತೆಯಲ್ಲಿ, ಏರ್ ಬ್ಯಾಗ್ ಜೊತೆಯಲ್ಲಿ. ಶಿಫ್ಟ್ ಇದೆ ನನ್ನ ಹತ್ರ, 2010 ಮಾಡಲು, ಅದನ್ನು ಸಿಂಗಲ್ ಓನರು ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. VXI ವಿತ್ ABS ಇದು. ನೋಡ್ತಾ ಇದ್ದೀರಾ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ಅಲಾಯ್ ವೀಲ್ಸು ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕೆಳಗಡೆ ನಿಮಗೆ ರನ್ನಿಂಗ್ ಬೋರ್ಡಲ್ಲಿ ಎಲ್ಲ ಫಿಟ್ಟಿಂಗ್ ಬಂಪರ್, ಎಕ್ಸ್ಟ್ರಾ ಬಂಪರ್ ಹಾಕಿದ್ದಾರೆ. ಆ್ಯಂಡ್ ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಪ್ರವೀಣ್ ಕಿಲೋಮೀಟರ್ ಓಡಿಸಿರೋದು ಬರೀ 44,000 ಓಡಿದೆ. 44,000, 42,000ಗೆ ಲಾಸ್ಟ್ ಸರ್ವಿಸ್ ಆಗಿದೆ ಮಂಡವಿ ಶೋರೂಮಲ್ಲಿ. ಬೇಕಂದರೆ ಗಾಡಿ ನಂಬರ್ ತೊಗೊಂಡು ನೀವು ಶೋರೂಮಲ್ಲಿ ಚೆಕ್ ಮಾಡ್ಕೊಬೋದು. ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, FCನೂ ಕೂಡ ರನ್ನಿಂಗ್ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ದರೆ ಪ್ರವೀಣ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,25,000 ಹೇಳ್ತಾ ಇದ್ರು. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ಫೈನಲ್ ಆಗಿ ಒಂದೇ ರೇಟು 2,90,000 ಬಂದರೆ ಗಾಡಿ ಕೊಡ್ತೀನಿ. KUV 100 ಇದೆ, ಅದನ್ನು ಕಾಂಪ್ಯಾಕ್ಟ್ XUV. ಅದನ್ನು ನೋಡ್ತಾ ಇರೋರಿಗೆ ಕಮ್ಮಿ ಪ್ರೈಸಲ್ಲಿ ಕಾಂಪ್ಯಾಕ್ಟ್ XUV ಬೇಕು, ಒಂದು 6 ಸೀಟರ್ ಕಾರ್ ಬೇಕು ಅಂದರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಮಹೀಂದ್ರಾ KUV 100, ಅದನ್ನು K8 ಟಾಪ್ ಆ್ಯಂಡ್ ವೇರಿಯಂಟು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಲು. ನಿಮಗೆ ಆಲ್ಮೋಸ್ಟ್ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಡೋ ಗ್ಲಾಸು ಆ್ಯಂಡ್ ಫೋಕ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ಚೆನ್ನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. ಡೀಸೆಲ್ ಇಂಜಿನ್, ಮೈಲೇಜಲ್ಲಿ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 to 20 ಬರುತ್ತೆ, ಲಾಂಗಲ್ಲಿ 20 to 23 ಬರುತ್ತೆ. ಪ್ರೈಸಿಂಗ್ ನೋಡಿದ್ರೆ ಪ್ರವೀಣ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,85,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,45,000, 3,45,000 ಬಂದರೆ ಗಾಡಿ ಕೊಡ್ತೀನಿ. 45,000 ತಂದು ಸಾಕು, 3 ಲಕ್ಷ ಆರಾಮ. ಬೇರೆ 45,000 ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ, ಬೇರೆ 3 ಲಕ್ಷ ಲೋನ್ ಮಾಡ್ಕೊಟ್ಬಿಡ್ತೀನಿ. ಸರ್, K100 ಇಷ್ಟ ಆಗಿಲ್ಲ ಅಂದರೆ ಇನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಬೇಕು. ಕಾಂಪ್ಯಾಕ್ಟ್ XUV ಗಾಡಿ, ಇದರಿಂದ ಸ್ವಲ್ಪ ಪವರ್ಫುಲ್ ಗಾಡಿ ಬೇಕು ಅಂದರೆ ಈಕೋ ಸ್ಪೋರ್ಟ್ಸ್ ತೊಗೊಳ್ಬೋದು. ಬಜೆಟ್ ನಿಮಗೆ ಇನ್ಕ್ರೀಸ್ ಮಾಡ್ಕೊಳ್ತೀರಾ ಅಂದರೆ 2017 ಮಾಡಲು ಈಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಅದನ್ನು
ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಬರುತ್ತೆ ಆ್ಯಂಡ್ ಇದು ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಇದೆ. ಕಂಪನಿ ಸಿಸ್ಟಮ್ ಬರುತ್ತೆ, ಅದನ್ನು ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಕಂಪನಿ ಸಿಸ್ಟಮು, ಬ್ಯಾಕ್ ವೈಫರ್ ಕ್ಲೇಮ್ ಅಕೌಂಟು, ಗ್ಲಾಸು, 6 ಏರ್ ಬ್ಯಾಗ್ಸ್ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು 6,95,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಒಂದು 6,55,000, 6,55,000 ಬಂದರೆ ಒಂದು 17 ಮಾಡಲು ಈಕೋ ಸ್ಪೋರ್ಟ್ಸು ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಮೈಲೇಜ್ ಸಿಟಿಯಲ್ಲಿ ಸಕ್ಕದಾಗಿ 20 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ. ವೋಕ್ಸ್ವ್ಯಾಗನ್ ವೆಂಟೋ ಕೂಡ ಇದೆ, ಹೇಳಿ ಸರ್ ಡೀಲ್ಸ್. ವೆಂಟೋ ನೋಡ್ತಾ ಇದ್ದೀರಾ ಪ್ರವೀಣ್, ಇದು ಬಂದ್ಬಿಟ್ಟು 2015 ಮಾಡಲ್ ವೆಹಿಕಲ್. ಇದನ್ನು 1.5 ಹೈಲ್ಯಾಂಡ್ ಡೀಸೆಲ್ TDI ಇಂಜಿನು, ಇದನ್ನು ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 63,000 ಓಡಿರೋದು ಗಾಡಿ, ಡೀಸೆಲ್ ಇಂಜಿನು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳ್ಳೋಕೆ ₹1 ಖರ್ಚು ಮಾಡೋಂಗಿಲ್ಲ. ಶೋರೂಮ್ ಇಂದ ಏನು ಬಂದಿದೆ ಅದೇ ಹಿಂಗೆ ಫಿಟ್ಟಿಂಗ್ ಇದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. ನೋಡ್ಬೋದು ಒಳಗಡೆ ಎಲ್ಲ ನಿಮಗೆ AC ಪವರ್ ಸ್ಟೀರಿಂಗು, 4 ಪಾಯಿಂಟು, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕು, ಮ್ಯಾಗ್ವಿಲ್ ಬರುತ್ತೆ ನಿಮಗೆ ಆ್ಯಂಡ್ ಕಂಪನಿ ಸಿಸ್ಟಮ್ನು ಕೂಡ ಬರುತ್ತೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ ಆ್ಯಂಡ್ ಕಟ್ ಸ್ಟೇರಿಂಗ್ ಬರುತ್ತೆ. ಇದಕ್ಕೆ ನೋಡ್ತಾ ಇದ್ದೀರಾ ಕಟ್ ಸ್ಟೇರಿಂಗ್ ಇದು. ಆ್ಯಂಡ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಕಂಪನಿ ಲೆದರ್ ಸೀಟ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ ವೆಹಿಕಲ್. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜಲ್ಲಿ ನೋಡಿ ಸಕ್ಕದಾಗಿ 18 to 20 ಸಿಟಿಯಲ್ಲಿ ಬರುತ್ತೆ, ಲಾಂಗಲ್ಲಿ ಒಂದು 20 to 23 ಬರುತ್ತೆ. ಪ್ರೈಸಿಂಗ್ ನೋಡಿದ್ರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡು 5,45,000 ಹೇಳ್ತಾ ಇರೋದು. ಫೈನಲ್ ಆಗಿ ಪ್ರವೀಣ್ ಡಿಸ್ಕೌಂಟ್ ಮಾಡಿ ದಸರಾ ಹಬ್ಬ ಆಫರ್ ಬೆನಿಫಿಟ್ ಕೊಡ್ತಾ ಇದ್ದೀನಿ. 1.5 TDI ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. 2015 ಮಾಡಲು ಬರೀ 4,80,000, 4,80,000 ಬಂದರೆ ಒಂದು ವೆಂಟೋ ಡೀಸೆಲ್ ಹೈಲೈನ್ ಟಾಪ್ ಎಂಡ್ 1.5 ಲೀಟರ್ TDI ಇಂಜಿನ್ ಕೊಡ್ತಾ ಇದ್ದೀನಿ. ಓಕೆ, ಸಿಂಗಲ್ ಓನರ್ಶಿಪ್ ಇದು, ಸಿಂಗಲ್ ಓನರು. ಓಕೆ, ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಇದೆ. ಯಾರು ತೊಗೊಂಡೋಗಿದ್ರೆ ಸೆಕೆಂಡ್ ಓನರ್ಶಿಪ್ ಆಗುತ್ತೆ, ಲೋನ್ ಕೂಡ ಆರಾಮಾಗಿ ಆಗೋಗುತ್ತೆ. ಸೊ ಎಂಟರ್ ಕರ್ನಾಟಕ ಆಗೋಗುತ್ತೆ ಅಂತ ಹೇಳಿ. ಕರ್ನಾಟಕ ಎಲ್ಲ ಪೂರ್ತಿ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತಾ ಇದ್ದೀನಿ. ಸಾಗರ್ ಕಾರ್ಸಲ್ಲಿ ನಿಮಗೆ ಪ್ಯಾನ್ ಇಂಡಿಯಾ ಲೋನ್ ಸಿಗ್ತಾ ಇದೆ. ಅದನ್ನು ಯಾವುದು ಗಾಡಿ ತೊಗೊಳ್ಳಿ, ಯಾವುದೇ ಗಾಡಿ ತೊಗೊಳ್ಳಿ, ಬಜೆಟ್ ಅದು ಮಾಡಲ್ ಇರಬೇಕು, ಮಾಡಲ್ ಗಾಡಿ ಇರಲೇಬೇಕು. ಇಲ್ಲ ಮಾಡಲ್ ಲೋ ಮಾಡಲ್ ಇದೆಯಾ ಬನ್ನಿ, ಅದಕ್ಕೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತಾ ಇದ್ದೀನಿ. ಅದನ್ನು 50% ಡೌನ್ ಪೇಮೆಂಟ್, 50% ಲೋನು. ಅದು ಬೆಂಗಳೂರು ಲೋಕಲ್ ಇದ್ರೆ ಮಾತ್ರ ಮಾಡೋಕ್ಕಾಗೋದು. ಸಿಬಿಲ್ ಹೋಗಿದೆಯಾ ನಿಮ್ಮದು? ಸಿಬಿಲ್ ಹೋಗಿದ್ರೂ ಕೂಡ ಲೋನ್ ಮಾಡ್ಕೊಡ್ತಾ ಇದ್ದೀನಿ, ಬನ್ನಿ. ಓಕೆ, ಸೊ ಎಟಿಗ ಇನ್ನೊಂದು ವೆಹಿಕಲ್ ಕೂಡ ಇದೆ, ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫ್ಯಾಮಿಲಿ ಯೂಸ್ಗೆ ಒಂದು 8 ಸೀಟರ್ ಕಾರ್ ನೋಡ್ತಾ ಇದ್ದೀರಾ. ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಮಾರುತಿ ಎರ್ಟಿಗಾ ನೋಡ್ತಾ ಇದ್ದೀರಾ. ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ZDI ಟಾಪ್ ಎಂಡ್ ವೇರಿಯಂಟು, ಅದನ್ನು ಸಿಂಗಲ್ ಓನರ್ ವೆಹಿಕಲು. ಡ್ರಿವೆನ್ ಅರೌಂಡು 68,000 ಓಡಿದೆ, 68,000 ಓಡಿದೆ. ZDI ಇದು ಟಾಪ್ ಎಂಡು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪೋಲ್ಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಲು ಆ್ಯಂಡ್ ಬ್ಯಾಕ್ ವೈಫರ್ ಕ್ಲೇಮ್ ಅಕೌಂಟೋ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬರ್ ಬರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗಲ್ಲಿ 20 to 23 ಬರುತ್ತೆ ಮೈಲೇಜು. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ ಅರೌಂಡು 6,25,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ 5,75,000, 5,75,000ಗೆ ಒಂದು ಇಟ್ಟಿಗೆ ಕೊಡ್ತಾ ಇದ್ದೀನಿ. ಅದನ್ನು ZDI ವೇರಿಯಂಟ್ ಟಾಪ್ ಎಂಡು. ಯಾರು ಲೋನ್ ನೋಡ್ತವ್ರಿಗೆ ಬೆಸ್ಟು, ಜಸ್ಟ್ 1 lakh ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತಾ ಇದ್ದೀನಿ. ಆರಾಮಾಗಿ ಬನ್ನಿ, ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ. ದಸರಾ ಹಬ್ಬಕ್ಕೆ ಇದು ಆರಾಮಾಗಿ ಫ್ಯಾಮಿಲಿ ಜೊತೆಯಲ್ಲಿ 8 ಸೀಟರು ಹಾಕೊಂಡು ಆರಾಮಾಗಿ ದೇವಸ್ಥಾನ ಎಲ್ಲ ಹೋಗ್ಬೋದು. ಓಕೆ, ದಸರಾಗೆ ಯಾರು ನೋಡ್ತಾ ಇದ್ದಾರೆ, ಅದು ಎಟಿಗಾ ಕೂಡ ನಿಮಗೆ ಸೊ ಈಕೋ ಫ್ರೆಂಡ್ಲಿ ವೆಹಿಕಲ್ ಕೊಡ್ತಾರೆ. ನಿಮಗೆ ಪ್ರೈಸಿಂಗ್ ವೈಸ್ ಎಲ್ಲ ಕಡಿಮೆನೇ ಆಗುತ್ತೆ, ಬಂದು ವಿಸಿಟ್ ಮಾಡಿ. ಹಾಗೆ X1 ನೋಡೋರಿಗೆ ಒಂದು X1 ಕೂಡ ಇದೆ, ನೋಡ್ಬೋದು ನಮ್ಮ ಮುಂದೆ. ಹೇಳಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ BMW ಯಾರೂ ಒಂದು ಲಕ್ಸುರಿ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸು, ಒಂದು ಈಕೋ ಸ್ಪೋರ್ಟ್ಸ್ ಆಗಲಿ ನಿಮ್ಮದು. ನಮ್ಮ ಈಕೋ ಸ್ಪೋರ್ಟ್ಸ್ ತೋರಿಸ್ತಿದ್ದೀರಿ, ಅದೇ ಪ್ರೈಸಲ್ಲಿ ಈಕೋ ಸ್ಪೋರ್ಟ್ಸ್ ನೋಡಿದ್ದೀರಾ ಏನು ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಅಂತ. ಅದೇ ಪ್ರೈಸಲ್ಲಿ ಇಲ್ಲ ಅಂದ್ರೂ ಕೂಡ ನನ್ನ ಹತ್ರ ಕ್ರಿಟಾ ಪ್ರೈಸಲ್ಲಿ, ಇಲ್ಲಾಂದರೆ ಕಿಯಾ ಪ್ರೈಸಲ್ಲಿ ಒಂದು BMW ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಬಂದುಬಿಟ್ಟು 2013 ಮಾಡಲ್ ವೆಹಿಕಲು. ಅದನ್ನು BMW X1 S20 DI ಸೀರೀಸು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಎಲ್ಲ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್. 85,000 ಕಿಲೋಮೀಟರ್ ಡ್ರಿವೇನು ರೆಕಾರ್ಡೆಡು. ತುಂಬ ಕ್ಲೀನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ. ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಿ ರೆಡಿ ಟು ಫಾರ್ ಡ್ರೈವ್ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಪ್ರವೀಣ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು ಅರೌಂಡು 7,75,000 ಹೇಳ್ತಾ ಇದ್ರು. ಒಂದು 7,40,000 ಬಂದರೆ ಗಾಡಿ ಕೊಡ್ತೀನಿ. 7,40,000 ಬಂದರೆ ಕೊಟ್ಬಿಟ್ಟಿದ್ದಾರೆ. 7,40,000ಗೆ ಒಂದು BMW X ಸೀರೀಸು ಕೊಡ್ತಾ ಇದ್ದೀನಿ. X1 ತುಂಬ ಚೆನ್ನಾಗಿದೆ. ಯಾರು ಇಷ್ಟಪಟ್ಟು ದಯವಿಟ್ಟು ಬನ್ನಿ. ಇನ್ನೂ ಬೇಕಂದರೆ ಆನ್ ಟೇಬಲ್ ಕುತ್ಕೊಂಡು ಮಾತಾಡೋಣ. ಆನ್ ಟೇಬಲ್ ನೆಗೋಷಿಯೇಟ್ ಅಂತ ಇದ್ದೇ ಇರುತ್ತೆ. ಸಾಗರ್ ಕಾರ್ಸ್ ಪ್ರೈಸ್ ವೈಸ್ ಅಂತೂ ಕಡಿಮೆ ಇರುತ್ತೆ. ಸೊ ದಸರಾಗೆ ಯಾವುದೇ ಗಾಡಿ ನೋಡಿದ್ರು ನಿಮಗೆ ಪ್ರಿಫರಬಲ್ಲು. ನಿಮಗೆ ಕ್ರಿಸ್ಟಾ ಬೇಕು, ಕ್ರಿಸ್ಟಾ ಕೂಡ ಇದೆ. ಕ್ರಿಸ್ಟಾ ಹೇಳಿ. ಕ್ರಿಸ್ಟಾ ನೋಡ್ತಾ ಇದ್ದೀರಾ ಪ್ರವೀಣ್, ದೊಡ್ಡ ಗಾಡಿ ಬೇಕು, ಒಂದು 8 ಸೀಟರು, ತುಂಬ ಒಳ್ಳೆ ಗಾಡಿ ಬೇಕು, ಮಾರ್ಕೆಟ್ ರೀಸೇಲ್ ವ್ಯಾಲ್ಯೂ ಗಾಡಿ ಬೇಕು ಅಂದರೆ ನೋಡ್ತಾ ಇದ್ದೀರಾ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ ನನ್ನ ಹತ್ರ. 2020 ಮಾಡಲ್ ಇದು. 2020 ಮಾಡಲ್ ತುಂಬ ಚೆನ್ನಾಗಿದೆ. ಸಾರಿ 20 ಅಲ್ಲ, ಇದು 21 ಮಾಡಲ್ಲು.
21 ಮಾಡಲು ಇನೋವಾ ಕ್ರಿಸ್ಟಾ 2021 ಮಾಡಲು GX 2.4 ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು 8 ಸೀಟರು ಒಳಗಡೆ ನೋಡ್ಬೋದು. ಲೆದರ್ ಸೀಟ್ಸು ಕಂಪನಿ ಲೆದರ್ ಸೀಟ್ ಸ್ಟೈಲಿ ಲೆದರ್ ಕಂಪನಿ ಸೀಟ್ಸ್ ಹಾಕಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿದು. ಆ್ಯಂಡ್ ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ ನಿಮಗೆ, ರೂಫ್ AC ಎಲ್ಲ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ಸ್ನು ಕೂಡ ಬರುತ್ತೆ. ಟೈರ್ಸ್ ಎಲ್ಲ 75 to 80% ಟೈರ್ಸ್ ಇದೆ. ಬ್ಯಾಕ್ ವೈಫರ್ ಕ್ಲೈಮ್ಯಾಕ್ ಅಂಟೋ ಗ್ಲಾಸು ವೈಟ್ ಕಲರಲ್ಲಿ, ಕೆಲವರು ವೈಟೇ ಕಲರ್ ಬೇಕು ಅಂತ ನೋಡ್ತಾ ಇರ್ತಾರೆ. ಬೆಸ್ಟ್ ಆಪ್ಷನಲ್ಲಿ ವೈಟ್ ಕಲರ್ ಕೊಡ್ತಾ ಇದ್ದೀನಿ. ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಷನ್ನು, ಮೈಗ್ರೇಟ್ ಗಾಡಿ ಎಲ್ಲ ಇದು ಪ್ಯೂರ್ ಕರ್ನಾಟಕ ಗಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅವ್ನು 21.5 ಹೇಳ್ತಾ ಇದ್ರು, 21,50,000 ಹೇಳ್ತಾ ಇದ್ರು. ಫೈನಲ್ ಆಗಿ ಓನ್ಲಿ ಬೇರೆ ದಸರಾಗೆ ಆಫರ್ ಮಾಡಿದ್ದೀನಿ 20,25,000, 20,25,000ಗೆ ಒಂದು ಫೈನಲ್ ಮಾಡ್ಕೊಡ್ತೀನಿ. 20,25,000, 20,25,000 ಹೇಳ್ತಾ ಇರೋದು. ಆನ್ ಟೇಬಲ್ ನೆಗೋಷಿಯಬಲ್ ಏನಾರು ಇರುತ್ತಾ? ಬನ್ನಿ ಆನ್ ಟೇಬಲ್ ಗಾಡಿ ಫಸ್ಟ್ ನೋಡ್ಕೊಳ್ಳಿ, ಕುತ್ಕೊಂಡು ಮಾತಾಡೋಣ. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಶೋರೂಮಿಂದ ಒಬ್ಬರೇ ಓನರು, 21 ಮಾಡಲ್, 21 ಮಾಡಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಯಾರು ಇಷ್ಟಪಟ್ಟಿದ್ದಾರೆ. ಲೋನ್ ನೋಡ್ತವ್ರಿಗೂ ಕೂಡ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ, 10% ಬೇರೆ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, 2.4 ಬೇಡವಾ ನಿಮಗೆ, 2.8 ಕೂಡ ಇದೆ, ಅದು ಕೂಡ ಆಪ್ಷನಲ್ ಇರುತ್ತೆ. ಎರಡು ಕೂಡ ನಿಮಗೆ ಆಟೋಮೆಟಿಕ್ಕು. ಸೊ ವೈಟಲ್ಲಿ ಬೇಡ ಅಂದರೆ ನಿಮಗೆ ಗ್ರೇ ವೆಹಿಕಲ್ ಕೂಡ ಇದೆ, ನೋಡ್ಬೋದು. ಗ್ರೇ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು 2.8 ಆಟೋಮೆಟಿಕ್ಕು ಡೀಸೆಲ್ಲು ಇನೋವಾ ಕ್ರಿಸ್ಟಾ ನೋಡ್ತಾ ಇದ್ದೀರಾ. ಸಿಂಗಲ್ ಓನರ್ ವೆಹಿಕಲು, ಬರೀ 85,000 ಓಡಿದೆ. ಅದನ್ನು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇದರಲ್ಲಿನೂ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವೀಲು ಕಂಪನಿ ಸಿಸ್ಟಮ್ ಬಂದಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಬಗೆ ಸೀಟ್ ಬರುತ್ತೆ, 7 ಸೀಟರ್ ಇದು. ಹಿಂದ್ಗಡೆ ಬಗ್ಗಿ ಸೀಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 2.8 ಲೀಟರ್ ಇದು. ಆಲ್ಮೋಸ್ಟ್ ನಿಮಗೆ ಫಾರ್ಚುನರ್ ಇಂಜಿನ್ ಬರುತ್ತೆ ಇದರಲ್ಲಿ, 2.8 ಲೀಟರ್ ಇಂಜಿನು. ಪ್ರೈಸಿಂಗಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, 17 ಮಾಡಲು. ಕಸ್ಟಮರು 17,50,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ 16,15, 1625ಗೆ ದಸರಾ ಆಫರ್ ಕೊಡ್ತಾ ಇದ್ದೀನಿ. ಬನ್ನಿ ಇಮಿಡಿಯೇಟು ನಮ್ಮ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ ಗಾಡಿ ತೊಗೊಳೋಗಿ. ಲೋನ್ ನೋಡ್ತವ್ರಿಗೆ ಆರಾಮಾಗಿ ನಿಮಗೆ ಒಂದು 4 ಲಕ್ಷ, 4 ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಳ್ಳಿ, ಮಿಕ್ಕಿದ್ದು ಲೋನ್ ಮಾಡ್ಕೊಟ್ಬಿಡ್ತೀನಿ. ಓಕೆ, 4 ಲಕ್ಷ ತಗೊಂಬಂದ್ರೆ ಇವತ್ತು ಸಂಜೆ ಒಳಗಡೆ ಗಾಡಿ ಡೆಲಿವರಿ ಕೊಡೋ ಜವಾಬ್ದಾರಿ ನಿಮ್ಮದೇ. 100% ಕೊಡ್ತೀನಿ. ಪ್ಯಾಚನ್ನು ಕೂಡ ತರಿಸಿದ್ದೀರಾ? ಹೌದು ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ನಿಮಗೆ ಇನೋವಾ ಕ್ರಿಸ್ಟಾ ಬೇಡ ಅಂದ್ರೂ ಕೂಡ ನನ್ನ ಹತ್ರ ಅದರಿಂದ ದೊಡ್ಡ ಗಾಡಿ ಬೇಕು, ಆನೆ ಬೇಕು ಅಂದರೆ ನಾನು ಆನೆನೂ ಹಾಕಿದ್ದೀನಿ ನನ್ನ ಹತ್ರ. 2017 ಮಾಡಲ್ ಫಾರ್ಚುನರು, ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್ಲು, ನೋ ಮೈಗ್ರೇಷನ್ ಗಾಡಿ, ಪ್ಯೂರ್ ಕರ್ನಾಟಕ ಗಾಡಿ, ಸಿಂಗಲ್ ಓನರ್ ಗಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿದೆ. 1,13,000 ಓಡಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ದರೆ 2017 4x2 ಆಟೋಮೆಟಿಕ್ಕು 2 ವೀಲ್ ಡ್ರೈವ್ ಇದು. ಪ್ರೈಸಿಂಗ್ ನೋಡ್ತಾ ಇದ್ದರೆ ಕಸ್ಟಮರ್ ಬಂದುಬಿಟ್ಟು ಅರೌಂಡು 28 lakhs ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 26.5, 26,50,000 ಬಂದರೆ ಒಂದು ಫಾರ್ಚುನರ್ ಕೊಡ್ತಾ ಇದ್ದೀನಿ. ಅದು 17 ಮಾಡಲ್ ಗಾಡಿ. ಓಕೆ, ಅದೇ ರೀತಿ ಮೈಗ್ರೇಟ್ ವೆಹಿಕಲ್ ಅಲ್ಲ, ಕರ್ನಾಟಕ ವೆಹಿಕಲು. ಸೊ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನಿಮಗೆ, ಅದು ಕೂಡ ಸಿಂಗಲ್ ಓನರಾ? ಹೌದು. ಸೊ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಬಂದು ವಿಸಿಟ್ ಮಾಡಿ. ಆನೆ ತೊಗೊಬೇಕಾರೆ ಒಳ್ಳೆ ಬಜೆಟ್ ಇಟ್ಕೊಂಬರ್ಬೇಕು. 100% ಲೋನಲ್ಲಿ ನೋಡ್ತಾ ಇರೋರಿಗೆ ಕೂಡ ಬೇರೆ 6 ಲಕ್ಷ ತೊಗೊಂಡು ಬನ್ನಿ ಡೌನ್ ಪೇಮೆಂಟು, ಮಿಕ್ಕಿದ್ದು 20 ಲಕ್ಷ ಲೋನ್ ಮಾಡ್ಕೊಟ್ಬಿಡ್ತೀನಿ. ಓಕೆ, 20 ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ. ಅದು ನಿಮ್ಮ ಸಿವಿಲ್ ಕ್ರೈಟೇರಿಯಾ ಮೇಲೆ ಆಗುತ್ತೆ. ಸೊ ಹಾಗೆ ಒಂದು ವಿಟಾರ ಬ್ರೆಜಾ ಕೂಡ ಇದೆ, ಹೇಳಿ. ಬ್ರಿಜಾ ನೋಡ್ತಾ ಇದ್ದೀರಾ, ನಮ್ಮ ಹತ್ರ 2018 ಮಾಡಲು ಬ್ರಿಜಾ ಬಂದುಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಇದೂ ಕೂಡ ಡೀಸೆಲ್ ಇಂಜಿನು, ZDI ಪ್ಲಸ್ಸು, ಡ್ಯೂಲ್ ಟೋನು, ಡಬಲ್ ಕಲರ್ ಬರುತ್ತೆ ನಿಮಗೆ. ಟಾಪ್ ಬ್ಲ್ಯಾಕ್ ಕಲರ್ ಬರುತ್ತೆ, ರೈಟ್ ಒಂದು ಮೆರೂನ್ ಕಲರ್ ಬರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೂ ಕೂಡ ಡ್ರಿವನ್ ಅರೌಂಡ್ 64,000 ಕಿಲೋಮೀಟರ್ಸು. ZDI ಪ್ಲಸ್ಸು, ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ವೀಲು ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಬ್ಯಾಕ್ ವೈಫರ್ ಕ್ಲೈಮ್ಯಾಕ್ ಅಂಟೋ ಗ್ಲಾಸ್ ಬರುತ್ತೆ ನಿಮಗೆ. ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಬಟನ್ ಸ್ಟಾರ್ಟ್ನೂ ಕೂಡ ಬರುತ್ತೆ ಡೀಸೆಲು. ಮೈಲೇಜಲ್ಲಿ ನೋಡಿದ್ರೆ ಸಿಟಿಯಲ್ಲಿ ನಿಮಗೆ 18+ ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ನೋಡಿದ್ರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 8,75,000, 8,75,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದೇ ಬೆಲೆ ಈ ದಸರಾ ಹಬ್ಬಕ್ಕೆ ಆಫರ್ ಕೊಡ್ತಾ ಇದ್ದೀನಿ. 7,75,000 ಬಂದರೆ ಗಾಡಿ ಕೊಡ್ತೀನಿ. 7,75,000 ಬಂದರೆ ಫೈನಲೈಸ್ ಆಗುತ್ತೆ. ಅದರಲ್ಲಿ ನೆಗೋಷಿಯೇಟ್ ಆಗುತ್ತೆ. 100% ಬನ್ನಿ ಆನ್ ದ ಟೇಬಲ್ಲು. ಬೇಕಂದರೆ ಗಾಡಿ ಓಡಿಸ್ಕೊಂಡ್ಕೊಳ್ಳಿ, ಇಷ್ಟ ಆದರೆ ಕುತ್ಕೊಂಡು ಮಾತಾಡೋಣ. ಆ್ಯಂಡ್ ಲೋನ್ ನೋಡ್ತವ್ರಿಗೆ ಕೂಡ ಆರಾಮಾಗಿ ಇದಕ್ಕೇನು ಕೂಡ ಆಲ್ಮೋಸ್ಟ್ 90%, 95% ಲೋನ್ ಫಂಡಿಂಗ್ ಮಾಡ್ಕೊಡ್ತೀನಿ. ಜಸ್ಟ್ 5% 10% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, 5%ಇಂದ 10% ಹೌದು ಮಿನಿಮಮ್ ಡೌನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಅವ್ರ ಸಿವಿಲ್ ಕ್ರೈಟೇರಿಯಾ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಬೇಕಂದ್ರೆ ಕೊಡೋಣ. ಓಕೆ, ಹಾಗೆ ಒಂದು ಹೋಂಡಾ ಅಮೇಜ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೋಂಡಾ ಅಮೇಜ್ ಕೂಡ ಇದೆ ನನ್ನ ಹತ್ರ. 2013 ಮಾಡಲ್ ಡೀಸೆಲ್ ಅಮೇಜ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಗಾಡಿ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 20ಇಂದ 22 ಬರುತ್ತೆ, ಲಾಂಗಲ್ಲಿ 25 ಬರುತ್ತೆ ನಿಮಗೆ ಮೈಲೇಜು. ಸಕ್ಕದಾಗಿದೆ ವೆಹಿಕಲ್. ಒಳಗಡೆ ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ.
ಪ್ರೈಸಿಂಗಲ್ಲಿನೂ ಕೂಡ ಫ್ರೆಂಡ್ಲಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,95,000 ಹೇಳ್ತಾ ಇದ್ರು. ಫೈನಲ್ ಆಗಿ ಅದು 3,45,000 3,45,000 ಬಂದರೆ ಒಂದು ಹೋಂಡಾ ಅಮೇಜ್ 2013 ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ ಸಾಗರ್ಕಾಗಿ ವಿಸಿಟ್ ಮಾಡಿ. ಲೋನ್ಗೂ ಕೂಡ ಇದಕ್ಕೂ ಕೂಡ ಲೋನ್ ಆಪ್ಷನ್ಸ್ ಇದೆ. ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ. ಅಪ್ ಟು 90% ಲೋನ್ ಆಗೋಗುತ್ತೆ. ಓಕೆ, ಒಂದು Hyundai i20 ಎಲೈಟ್ ಶೇಪ್ ಕೆಲವರಿಗೆ ಎಲೈಟ್ ಶೇಪ್ ಕೂಡ ಇರುತ್ತೆ. ಹೇಳಿ ಸರ್ ಡೀಲ್ಸು. i20 ಬಂದುಬಿಟ್ಟು 2000 ಮಾಡಲ್ 17 ಮಾಡಲ್ ಇದು 2017 ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡಿವೈನ್ ಅರೌಂಡ್ 30,000 ಓಡಿದೆ. ಇದು ಬಂದು i20 ಇಲೈಟೋ ಸ್ಪೋರ್ಟ್ಸ್ ಆಪ್ಷನಲ್ಲಿ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಕಂಪನಿ ಸಿಸ್ಟಮ್ ಬರುತ್ತೆ. ಕ್ಲೈಮೇಟ್ ಕಂಡೋ ಗ್ಲಾಸು, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬರ್ ಬರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಕಂಪನಿ ಲೆದರ್ ಸೀಟ್ಸ್ ಇದೆ. ಬರೀ 30,000 ಓಡಿರೋದು. ಯಾರು ಹೊಸ ಗಾಡಿ ಅಂತ ನೋಡಿದವ್ರಿಗೆ ಬೆಸ್ಟ್ ಆಪ್ಷನ್ ಹೇಳ್ತೀನಿ. 30,000 ಓಡಿರೋದು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 6,75,000 6,75,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಒಂದು 6,20,000 6,20,000 ಬಂದರೆ ಗಾಡಿ ಕೊಡ್ತೀನಿ. 6,20,000 ಬಂದರೆ ನಿಮಗೆ ಸ್ಪೋರ್ಟ್ಸ್ Hyundai i20 ಎಲೈಟ್ ಶೇಪ್ ಕೊಡ್ತಾರೆ. ಅಂದರೆ ನಿಮಗೆ ಡಿಫಾಲ್ಟ್ ಗ್ಲಾಸ್ ಪ್ರತಿಯೊಂದು ಬರ್ತಿದೆ. ಅಲೋವಿಲ್ಸ್ ಬಂದಿದ್ದಕ್ಕೆ ಸೊ ಅಲೋವಿಲ್ಸ್ ಬರಲ್ಲ, ಮಿಕ್ಕಿದ ಫೀಚರ್ಸ್ ಬಂದೇ ಇರುತ್ತಲ್ಲ. ಆರಾಮಾಗಿ ಲೋನಲ್ಲಿ ನೋಡ್ತಾ ಇರೋದಕ್ಕೂ ಆಪ್ಷನ್ ಇದೆ. 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಆರಾಮಾಗಿ ಫಂಡಿಂಗ್ ಆಗುತ್ತೆ. ಓಕೆ, ಹಾಗೆ ನಮ್ಮ ಮುಂದೆ ನಮ್ಮ ಇಂಡಿಯನ್ ಬ್ರ್ಯಾಂಡು ಬಿಟ್ಬಿಟ್ರಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂಗಡೆ ಒಂದು ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಅದು ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಮಾರ್ಕೆಟಲ್ಲಿ ಹೊಸ ಗಾಡಿ ಸ್ಟಾಪ್ ಮಾಡಿದ್ದಾರೆ. ಇದು ಯಾವುದಂದ್ರೆ ಮಾರುತಿ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟು. ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡಿದೆ. ಪೆಟ್ರೋಲ್ ಎಲ್ಲ ಬರ್ತಾ ಇರೋದು, ಅದಕ್ಕೆ ಡೀಸೆಲ್ ಫುಲ್ ಡಿಮ್ಯಾಂಡ್ ಇದೆ. ಗಾಡಿಗಳೂ ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ. ಇದು ಬಂದ್ಬಿಟ್ಟು 2013 ಮಾಡಲು VDI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 72,000 ಕಿಲೋಮೀಟರ್ಸು. ತುಂಬ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೂ ಕೂಡ ಅರೌಂಡ್ 4,75,000 ಹೇಳ್ತಾರೆ. 4,75,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 4,15,000 4,15,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 4,15,000 4,15,000. ಸೊ 4,10 ಫೈನಲೈಸ್ ಆಗ್ಬೋದಾ? ಬನ್ನಿ ಇಮಿಡಿಯೇಟ್ಲಿ ಕುತ್ಕೊಂಡು ಮಾತಾಡೋಣ. ಓಕೆ, ಒಂದು ಹಾಗೆ ಹೋಂಡಾ ಬ್ರಿಯೋ ನೋಡೋರಿಗೆ ಒಂದು ಬ್ರಿಯೋ ಕೂಡ ಇದೆ ಹ್ಯಾಚ್ ಬೇಗಲ್ಲಿ. ಹೇಳಿ. ಹೋಂಡಾ ಬ್ರಿಯೋ ಕೂಡ ಇದೆ ನನ್ನ ಹತ್ರ. ಬ್ರಿಯೋ ಬಂದುಬಿಟ್ಟು ಇದು 2014 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಎಸ್ ವೇರಿಯಂಟು, ಡ್ರಿವೆನ್ ಅರೌಂಡ್ 43,000 ಕಿಲೋಮೀಟರ್, ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಯಲ್ಲಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುತ್ತೆ. ಕಂಪನಿ ಸಿಸ್ಟಮ್ ಬರುತ್ತೆ. ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ. ನಿಮಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನು ಕೂಡ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿ ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಪ್ರವೀಣ್ ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಕಸ್ಟಮರ್ ಕೊಟ್ಟಿಂಗ್ ಬಂದುಬಿಟ್ಟು ಅರೌಂಡ್ 3,85,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಒಂದು 3,45,000 ಬಂದರೆ ಗಾಡಿ ಕೊಡ್ತೀನಿ. ಓಕೆ, 3,45,000 ಬಂದರೆ ಫೈನಲೈಸ್ ಆಗಲ್ಲ. ಅದರಲ್ಲೂ ನೆಗೋಷಿಯೇಟ್ ಹಾಗೆ ಆಗುತ್ತೆ. ಬಂದು ಕುತ್ಕೊಳ್ಳಿ. ಸೊ ಏನು ಹೇಳ್ತೀರಾ ಫೈನಲೈಸ್ ಪ್ರೈಸಿಂಗ್ ಎಲ್ಲ ಒಂದು ಸ್ವಲ್ಪ ನೆಗೋಷಿಯೇಟ್ ಸಣ್ಣ ಪುಟ್ಟ ಮಾಡೋಣ, ಜಾಸ್ತಿ ಆಗಲ್ಲ. ಒಂದು 5,000 ಸಣ್ಣ ಪುಟ್ಟ ಮಾಡೋಣ. ಬನ್ನಿ ಗಾಡಿ ಫಸ್ಟ್ ನೋಡ್ಲಿ ಅವರು. ಓಕೆ, ಹಾಗೆ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ರೆ ಒಳ್ಳೆ ಮೈಲೇಜ್ ಬೇಕು ಅಂದ್ರೆ ಒಂದು ಫಿಯೆಸ್ಟಾ ಕೂಡ ಇರುತ್ತೆ. ಒಂದು ಒಳ್ಳೆ ರೆಫ್ಯೂಸ್ ಮಾಡೋಕ್ಕೆ ಒಂದು ಒಳ್ಳೆ ಗಟ್ಟಿ ಗಾಡಿ ಬೇಕು ಅಂದರೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ. ಒಂದು ಕಮ್ಮಿ ಪ್ರೈಸಲ್ಲಿ ಒಂದು ಮಾಡೆಲ್ ಗಾಡಿ ಅಂದರೆ ಬೆಸ್ಟ್ ಗಾಡಿ 2012 ಮಾಡಲ್, ಅದನ್ನು ಸಿಂಗಲ್ ಓನರ್ ಗಾಡಿ, ಡೀಸೆಲು, 68,000 ಓಡಿರೋದು. ಫೋರ್ಡ್ ಫಿಯೆಸ್ಟಾ ಕೊಡ್ತಾ ಇದ್ದೀನಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 2,55,000 ಹೇಳ್ತಾ ಇದ್ರು. ಫೈನಲ್ ಒಂದು 2,20,000 2,20,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 2,20,000ಕ್ಕೆ ಫೋರ್ಡ್ ಫಿಯೆಸ್ಟಾ ಕೊಡ್ತಾರೆ. ಅದು ಕೂಡ ನಿಮಗೆ ಸೆಡನ್ ವೆಹಿಕಲ್ ಆಗಿರುತ್ತೆ. ಸೊ ಹಾಗೆ ಒಂದು SUV ಸೆಗ್ಮೆಂಟಲ್ಲಿ ನೋಡ್ತಾರೆ ಟಾಟಾ ನೆಕ್ಸಾನ್ ಕೂಡ ಇರುತ್ತೆ. ನೆಕ್ಸಾನ್ ನೋಡ್ತಾ ಇದ್ದೀರಾ, ಆಟೋಮೆಟಿಕ್ ನೆಕ್ಸಾನ್ ಸಿಗ್ತಾ ಇದೆ ನನ್ನ ಹತ್ರ. ಅದನ್ನು 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಫ್ರೆಂಡ್. ಇದು ಬಂದುಬಿಟ್ಟು SM A ವೇರಿಯಂಟು, ಆಟೋಮೆಟಿಕ್ SM A ಆಟೋಮೆಟಿಕ್ಕು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕು, ಕಂಪನಿ ಸಿಸ್ಟಮ್ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಕಂಪನಿ ಸೀಟ್ಸ್ ಲೆದರ್ ಸೀಟ್ಸೇ ಇದೆ. ಆ್ಯಂಡ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಇದು ಪ್ರೈಸ್ ಉಂಡಿ ಅವ್ರು 7,25,000 7,25,000 ಹೇಳ್ತಾ ಇರೋದು. ಫೈನಲ್ ಒಂದು 6,85,000 6,85,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 6,85,000 6,85,000ಕ್ಕೆ ಟಾಟಾ ನೆಕ್ಸಾನ್. ಅದು ಕೂಡ ಕರ್ನಾಟಕ ರೇಷನ್ ವೆಹಿಕಲ್, ಯಾವುದೇ ರೀತಿ ಮೈಗ್ರೇಟ್ ವೆಹಿಕಲ್ ಅಲ್ಲ. ಸೊ ನಿಮಗೆ ಪ್ರೈಸ್ ವೈಸ್ ಹೇಳಿದ್ದಾರೆ. ಅದರಲ್ಲೂ ಕೂಡ ಒಂದು 5,000 ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಬಂದು ಕುತ್ಕೊಳ್ಳಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ 100% ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿಕೊಂಡು ಸರ್ ದಸರಾ ಆಫರ್ದು ಈ ವಿಡಿಯೋ ನಾನು ನೋಡಿಕೊಂಡು ಬಂದಿದೆ ಅಂತ ನನಗೆ ವಿಡಿಯೋ ತೋರಿಸ್ಕೊಂಡು ಬಂದರೆ 100% ಅವ್ರಿಗೆ ಒಳ್ಳೆ ಆಫರ್, ಒಳ್ಳೆ ರೇಟಲ್ಲಿ ಆ್ಯಂಡ್ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತೀನಿ. ಓಕೆ, ಸೊ ETOS ಬೇಡ ನಿಮಗೆ ETOS ವೆಹಿಕಲ್ ಕೂಡ ಇರುತ್ತೆ. ಹಾಗೆ ETOS ನೋಡೋರಿಗೆ ETOS ಲೇವಾ ಕೂಡ ಇರುತ್ತೆ. ಹೇಳಿ ಸರ್ ಡೀಲ್ಸ್. ETOS ಲಿವರ್ ನೋಡ್ತಾ ಇದ್ದೀರಾ 2013 ಮಾಡಲ್ಲು ಪೆಟ್ರೋಲ್ ಇಂಜಿನ್ G ವೇರಿಯಂಟ್ ಇದು. ಅವ್ರು ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸ್ಪೈಲರ್ ಹಾಕಿದ್ದಾರೆ, ಒಳಗಡೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಆ್ಯಂಡ್
ನಿಮಗೆ ಟೆಸ್ಟಿಂಗ್ ಸಿಸ್ಟಮ್ನು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಪೆಟ್ರೋಲ್ ಇಂಜಿನ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಕೆಲವರು ನೋಡ್ತಾ ಇರ್ತಾರೆ ಮಾರುತಿ ಗಾಡಿನೇ ಬೇಕು, ಟೊಯೋಟಾ ಗಾಡಿನೇ ಬೇಕು ಅಂತ. ಅಂಥವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಇಟಿಯೋಸ್ ಲೀವಾ ತೊಗೊಳ್ಬೋದು. ಪೆಟ್ರೋಲ್ ಗಾಡಿ, ಮೈಲೇಜ್ ಗಾಡಿ, 13 ಮಾಡಲು ಸಕ್ಕದಾಗಿ ಮೇಂಟೈನ್ ಮಾಡಿದೆ. ತೊಗೊಳಕ್ಕೆ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ನೋಡ್ಬೋದು 80% ಟೈರ್ಸ್ ಇದೆ. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಆ್ಯಂಡ್ ಪ್ರೈಸಿಂಗಲ್ಲಿ ಕೂಡ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ವೆಹಿಕಲ್ಲು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದಿರೋದು ವೆಹಿಕಲ್ಲು. ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಬಂದುಬಿಟ್ಟು ಅರೌಂಡು ಕಸ್ಟಮರ್ 13 ಮಾಡಲ್ ಗಾಡಿಗೆ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,65,000 3,65,000 ಹೇಳ್ತಾರೆ. ಫೈನಲ್ ಆಗಿ ಒಂದು 3,25,000 3,25,000 ಬಂದರೆ ಗಾಡಿ ಕೊಡ್ತೀನಿ. ಓಕೆ, 3,25,000ಕ್ಕೆ ಇಟಿಯೋಸ್ ಲೀವಾ ಅದು ಕೂಡ ನಿಮಗೆ ಪ್ರೈಸ್ ವೈಸ್ ಸಿಗ್ತಿದೆ. ಅದರಲ್ಲೂ ಕೂಡ 3,20,000 ಒಳಗಡೆ ಆಗ್ಬೋದು. ಅದು ನಿಮ್ಮ ಸಿವಿಲ್ ಕ್ರೈಟೇರಿಯಾ ಮೇಲೆ ಹೆಂಗೆ ಲೋನ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಒಳ್ಳೆ ಫಂಡಿಂಗ್ ಬೇಕಾದ್ರೆ ಆಗೋಗುತ್ತಲ್ಲ ಆರಾಮಾಗಿ. ಓಕೆ, ಹಾಗೆ ಡ್ಯಾಟ್ಸನ್ ರೆಡಿಗೋ ನೋಡ್ತಾ ಇದ್ದೀರಾ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರೋದು ವೆಹಿಕಲ್ಲು. Okay. ತಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಲೋ ಬಜೆಟಲ್ಲಿ ಒಂದು ಲೇಟೆಸ್ಟ್ ಮಾಡೋ ಗಾಡಿ ಯಾರೋ ನೋಡ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಅದನ್ನು ಮೈಲೇಜ್ ಗಾಡಿ. ಸಿಟಿಯಲ್ಲಿ ನಿಮಗೆ ಕಣ್ಣು ಮುಚ್ಕೊಂಡು 15 ಇಂದ 20 ಬರುತ್ತೆ ಮೈಲೇಜ್. ಲಾಂಗಲ್ಲಿ 22-23 ಬರುತ್ತೆ ಮೈಲೇಜ್. ಮೇಂಟೆನೆನ್ಸ್, 2 ವೀಲರ್ ಮೇಂಟೆನೆನ್ಸ್ ಅದು ಒಂದು 5,000-4,000 ಇಟ್ಕೊಂಡ್ಬಿಟ್ರೆ ಸರ್ವಿಸ್ ಆಗಿಬಿಡುತ್ತೆ. 1 ಲೀಟರ್ ಇಂಜಿನ್ ಬರೋದು, ಇದು 1.0 ಲೀಟರ್ ಇಂಜಿನ್ ಬರೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ನೋಡ್ಬೋದು AC ಪವರ್ ಸ್ಟೀರಿಂಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ. ಲೆದರ್ ಸೀಟ್, ಕಂಪನಿ ಲೆದರ್ ಸೀಟ್ ಇದೆ. AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ತುಂಬ ಕ್ಲೀನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75-80% ಇದೆ. 2016 ಮಾಡಲು. ಡ್ರಿವೆನ್ ಅರೌಂಡ್ 38,000 ಕಿಲೋಮೀಟರ್ಸ್ ಹೊಡಿದ್ದಾರೆ ಗಾಡಿ. ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದುಬಿಟ್ಟು ಅರೌಂಡು 2,75,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಒಂದೇ ಬೆಲೆ ಪ್ರವೀಣ್, ಯಾರು ಕೊಡಲ್ಲ ಇಂಟರ್ ಮಾರ್ಕೆಟಲ್ಲಿ. 2,15,000 ಗಾಡಿ ಕೊಡ್ತೀನಿ. 2,15,000 2,15,000ಗೆ. ಅದನ್ನು 2016 ಮಾಡಲ್ ಡೆಕ್ಸನ್ ರೆಡಿಗೋ ಕೊಡ್ತಾ ಇದ್ದೀನಿ. ಲೋನ್ ನೋಡ್ದವ್ರಿಗೆ ಬೆಸ್ಟು 15,000 ಡೌನ್ ಪೇಮೆಂಟ್ ತೊಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ. ಎಷ್ಟರ್ ಕೂಡ ಇದೆ ಹೇಳಿ ಸರ್ ರೀಲ್ಸ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಆಟೋಮೆಟಿಕಲ್ಲಿ ಗಾಡಿಗಳು ಬೇಕಂದ್ರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಡಾಕ್ಟರ್ ವೆಹಿಕಲ್, ಇದು ಲೇಡಿ ಡಾಕ್ಟರ್ ಯೂಸ್ ಮಾಡಿರೋದು ಸಿಂಗಲ್ ಓನರ್ ವೆಹಿಕಲ್ಲು. ಡ್ರಿವೆನ್ ಅರೌಂಡ್ 54,000 54,000 ನೋಡಿದೆ. VXI ವೇರಿಯಂಟು, VXI ವಿತ್ ABS. A-ಸ್ಟಾರ್ ಕೊಡ್ತಾ ಇದ್ದೀನಿ, ಮಾರುತಿ A-ಸ್ಟಾರು. ಮೇಂಟೆನೆನ್ಸ್ ಕಮ್ಮಿ ಗಾಡಿ, ಮೈಲೇಜ್ ಗಾಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,45,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 3,05,000 3,05,000 ಬಂದರೆ ಒಂದು ಮಾರುತಿ A-ಸ್ಟಾರು VXI ಆಟೋಮೆಟಿಕ್ಕು ವಿತ್ ABS ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ಸಿಂಗಲ್ ಓನರ್ ಗಾಡಿ, 54,000 ಕಿಲೋಮೀಟರ್ ಡ್ರಿವೆನು. ತುಂಬ ಚೆನ್ನಾಗಿ ಯಾಕೆ ಸ್ಟಾಪ್ ಇದೆ, ದಯವಿಟ್ಟು ಬನ್ನಿ. ಆ್ಯಂಡ್ ಲೋನ್ ಕೂಡ ಇದಕ್ಕೆ ಗಾಡಿಗೂ ಕೂಡ ಲೋನ್ ಮಾಡ್ಕೊಡ್ತೀನಿ. ನಾನು 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 2.5 ಲಕ್ಷ ಆರಾಮಾಗಿ ಫಂಡಿಂಗ್ ಆಗ್ಬಿಡುತ್ತೆ. 50,000 ಇಲ್ಲ 60,000 ಮಿನಿಮಮ್ 1 ಲಕ್ಷ ತೊಗೊಂಬಂದು ಶಕ್ನ. ಸೊ ಸಿವಿಲ್ ಕ್ರೈಟೇರಿಯಾ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟ್ 100% ಮಾಡ್ಕೊಡ್ತೀನಿ. ಆಟೋಮೆಟಿಕ್ಕು A-ಸ್ಟಾರು, ಅದು ಕೂಡ ಡಾಕ್ಟರ್ ಯೂಸ್ ವೆಹಿಕಲ್. ಹೌದು, ವಿತ್ ಡಾಕ್ಟರ್ ನೇಮ್ ಎಲ್ಲ ಇದೆಯಾ ತಾನೆ? 100% ಸ್ಟಿಕ್ಕರ್ ಎಲ್ಲ ಡಾಕ್ಟರ್ ಮೇಡಮ್ ಅವ್ರದ್ದು ಎಲ್ಲ ID ಪ್ರೂಫ್ ಎಲ್ಲ ತೋರಿಸ್ತೀನಿ. ಲೇಡೀಸ್ ಡಾಕ್ಟರ್ ಅವರು, ಸಿಂಗಲ್ ಓನರ್ ಮೇಡಮ್ ಅವರೇ, ಅದೇ ಹೆಸರು ಮೇಲೆ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಓಕೆ, ಶೋರೂಮ್ ಚೆಕ್ ಮಾಡ್ಕೊಂಡು ನಿಮ್ಗೆ ಆಮೇಲೆ ಬೈ ಮಾಡಿ ಅಂತ ಹೇಳ್ತಾರದು. ಸೊ ನಿಮಗೆ ಡಾಕ್ಟರ್ ಸ್ಟಿಕ್ಕರ್ಗಳು ಹಾಕ್ಬಿಟ್ಟು ಸ್ಕ್ಯಾಮ್ ಅಂತೂ ಮಾಡೇ ಮಾಡ್ತಾರಲ್ಲ. 100% ಆ ಥರ ಇಲ್ಲ. ಬೇಕಂದ್ರೆ ಡೈರೆಕ್ಟ್ ಓನರೇ ಬರ್ತಾರೆ, ಮುಂದ್ಗಡೆ ಬನ್ನಿ ಮಾತಾಡ್ತಾರೆ. ಓಕೆ, ಹಾಗೆ ಒಂದು ಈಕೋ ಕೂಡ ಇದೆ ಹೇಳಿ. ಫ್ಯಾಮಿಲಿ ಕಾರಿಗೆ ಒಂದು ಮಾರುತಿ ಈಕೋ ಕೊಡ್ತಾ ಇದ್ದೀನಿ. 2011 ಮಾಡಲು. ಒಂದು ಸ್ಮಾಲ್ ಫ್ಯಾಮಿಲಿ ಇರ್ತಾರೆ, ಕಮ್ಮಿ ಪ್ರೈಸಲ್ಲಿ ಒಂದು 8 ಸೀಟರ್ ಗಾಡಿ ಬೇಕು ಅಂತ ನೋಡ್ದವ್ರಿಗೆ ನನ್ನ ಹತ್ರ ಬೆಸ್ಟ್ ಆಪ್ಷನ್ನು ಮಾರುತಿ ಈಕೋ ಕೊಡ್ತಾ ಇದ್ದೀನಿ. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಒಳಗಡೆ ನೋಡ್ತಾ ಇದ್ದೀರಾ ಲೆದರ್ ಸೀಟ್ಸ್ ಇದೆ. AC ಬರುತ್ತೆ ನಿಮಗೆ. ಆ್ಯಂಡ್ ಡ್ರಿವೆನ್ ಅರೌಂಡ್ 64,000 ಏನು ನೋಡಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ಒಂದು ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ಲು. ಸಿಂಗಲ್ ಓನರ್ 2011 ಮಾಡಲ್ 5 ಸೀಟರ್ ವಿತ್ AC ಈಕೋ ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು 3,10,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 2,80,000 2,80,000ಗೆ ಒಂದು ಗಾಡಿ ಕೊಡ್ತಾ ಇದ್ದೀನಿ. ಯಾರು ಲೋನ್ ನೋಡ್ದವ್ರಿಗೆ ಕೂಡ ಆರಾಮಾಗಿ ನಿಮಗೆ 1 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ. ಆರಾಮಾಗಿ ಲೋನೇ ಆಗ್ಬಿಡು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದ್ಗಡೆ ಒಂದು 8 ಸೀಟರ್ ಕಾರ್ ಇದೆ. ಅದನ್ನು ಲೇಟೆಸ್ಟ್ ಮಾಡಲ್ ಗಾಡಿ, ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಅದು ಯಾವುದು ಗಾಡಿ ಅಂದರೆ ರೆನಾಲ್ಟ್ ಲಾರ್ಜ್ ZA RXZ ಟಾಪ್ ಎಂಡ್ ವೇರಿಯಂಟು 110 PS. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ನೋಡಿರೋದು. ತುಂಬ ಕ್ಲೀನಾಗಿದೆ ನೋಡಿದ್ದಾರೆ. ಆಮೇಲೆ ಕ್ಯಾರಿಯರ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಲು, ನಿಮಗೆ ಸ್ಟೇರಿಂಗ್ ಕಟ್ಟೋಕೊಂಡು ಕಂಪನಿ ಸಿಸ್ಟಮು, ರೂಫ್ AC ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 5,75,000 ಹೇಳ್ತಾ ಇರೋದು. ಒಂದು 5,25,000 5,25,000 ಬಂದರೆ ಒಂದು ಫೈನಲ್ ಆಗಿ ಮಾಡ್ಕೊಡ್ತೀನಿ. 16 ಮಾಡಲ್ ಗಾಡಿ ಲಾರ್ಜಿ ಕೊಡ್ತಾ ಇದ್ದೀನಿ. ಯಾರು ಲೋನ್ ನೋಡ್ದೋಗಿ ಬೆಸ್ಟು ಡೈರೆಕ್ಟ್ 1 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ರೆನಾಲ್ಟ್ ಲಾರ್ಜ್ ಸಿಗ್ತಿದೆ. ಹಾಗೆ ವರ್ನಾ ಫ್ಲೂಡಿಕ್ ನೋಡ್ತಾ ಇದ್ದಾರೆ. ಒಂದು ಸೆಡಾನಲ್ಲಿ ಒಂದು ಆಪ್ಷನ್ ಇರುತ್ತೆ ಹೇಳಿ. ಸೆಡಾನ್ ಕಾರಲ್ಲಿ ನೋಡ್ತಾ ಇದ್ದೀರಾ, ಒಂದು ಲಕ್ಸುರಿ ಕಾರ್ ಬೇಕು, ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ವರ್ನಾ ಫ್ಲೂಡಿಕೋ ಫ್ಯಾನ್ಸಿ ನಂಬರ್ ಜೊತೆಯಲ್ಲಿ ನೋಡ್ತಾ ಇದ್ದೀರಾ. ಬೆರಿ 6 ನಂಬರು
ಟೋಟಲ್ ನಂಬರ್ ಮಾಡಿದ್ರೆ 6 ಬರಬೇಕು, ಓನ್ಲಿ 6 ನಂಬರು. ತುಂಬ ಕ್ಲೀನ್ ಸಿಂಗಲ್ ನಂಬರಲ್ಲಿ ಇದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡಾಗ ₹1 ಖರ್ಚು ಮಾಡೋಂಗಿಲ್ಲ. SX ವೇರಿಯಂಟು, AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಇದೆ, ಡ್ಯೂಲ್ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸು ಹಾಕಿದ್ದಾರೆ. ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,35,000 ಬಂದರೆ ಗಾಡಿ ಕೊಡ್ತೀನಿ. 3,35,000 ಬಂದರೆ 3,35,000 ಬಂದರೆ ಫೈನಲ್ ಆಗೋಗುತ್ತೆ. ಬಂದು ಗಾಡಿ ನೋಡಿ ಅದಳು ಏನು ನೆಗೋಷಿಯೇಟ್ ಏನಾಗ್ಬೋದಾ? 100% ಆನ್ ಟೇಬಲ್ ಬನ್ನಿ ಕುತ್ಕೊಳ್ಬೇಕಂದ್ರೆ ಮಾತಾಡೋಣ. ಸರ್ ಸ್ಪಾರ್ಕ್ ನೋಡ್ತಾ ಇರೋ 2011 ಮಾಡಲ್ ಕೊಡ್ತಾ ಇದ್ದೀನಿ. ಅದನ್ನು LT ಟಾಪ್ ಎಂಡ್ ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ ನಿಮಗೆ. ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಮೈಲೇಜ್ ಗಾಡಿ ಬೇಕು, ಮೇಂಟೆನೆನ್ಸ್ ಕಮ್ಮಿ ಬೇಕು ಅಂದರೆ ಸಾಗರ್ ಕಾರ್ಸಲ್ಲಿ ವಿಸಿಟ್ ಮಾಡ್ಬೋದು. ಒಂದು ಸ್ಪಾರ್ಕ್ ಕೊಡ್ತಾ ಇದ್ದೀನಿ 2011 ಮಾಡಲು. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 1,55,000 ಹೇಳ್ತಾರೆ. ಬರೀ 1,30,000, 1,30,000ಗೆ ಒಂದು ಸ್ಪಾರ್ಕ್ 2011 ಗಾಡಿ, ಮೈಲೇಜ್ ಗಾಡಿ ಕೊಡ್ತಾನೆ. ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಓಕೆ, ಒಂದು ಗ್ರ್ಯಾಂಡ್ ಐಟನ್ ನೋಡೋರಿಗೆ ಗ್ರ್ಯಾಂಡ್ ಐಟನ್ ಕೂಡ ಇದೆ ನನ್ನ ಹತ್ರ. 2016 ಮಾಡಲ್ ವೆಹಿಕಲ್, ಡೆಸ್ ಡ್ರಿವನ್ ಅರೌಂಡ್ 52,000 ಕಿಲೋಮೀಟರ್ಸ್. ಸ್ಪೋರ್ಟ್ಸ್ ವೇರಿಯಂಟು, ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟು ತುಂಬ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,40,000 ಹೇಳ್ತಾ ಇದ್ರೆ. ಫೈನಲ್ ಟು ಫೈನಲ್ 3,95,000 ಬಂದ್ರೆ ಗಾಡಿ ಕೊಡ್ತೀನಿ. 3,95,000 ಮೇಲೆ ಕೊಡ್ತಿರೋದು. ಹಾಗೆ ಒಂದು ಚವರ್ಲೆಟ್ ಬೀಟ್. ಸರ್ ಬೀಟ್ ಡೀಸೆಲ್ ಗಾಡಿ ಯಾರು ಒಂದು ಒಳ್ಳೆ ಪ್ರೈಸಲ್ಲಿ ಬೇಕು, ಕಮ್ಮಿ ಪ್ರೈಸಲ್ಲಿ ಮೈಲೇಜ್ ಗಾಡಿ ನೋಡ್ತವ್ರಿಗೆ ಬೆಸ್ಟ್ ಆಪ್ಷನ್ ಮಾಡ್ತಾ ಇದ್ದೀನಿ. 2012 ಮಾಡಲ್ ಸಿಂಗಲ್ ಓನರ್ ಚವರ್ಲೆಟ್ ಬೀಟ್ 72,000 ನೋಡಿರೋದು. LS ವೇರಿಯಂಟು, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,25,000 ಹೇಳ್ತಾ ಇದ್ರು. ಫೈನಲ್ 1,85,000, 1,85,000 ಬಂದ್ರೆ ಗಾಡಿ ಕೊಡ್ತೀನಿ. 1,85,000 ಬಂದ್ರೆ ಫೈನಲೈಸ್ ಆಗೋಗುತ್ತೆ. ಒಂದು ಫೀಗೋ ಕೂಡ ಇದೆ ಸರ್, ಫೋರ್ಟ್ ಫೀಗೋನು ಕೂಡ ಇದೆ ನನ್ನ ಹತ್ರ. 2012 ಮಾಡಲು, ಅದನ್ನು ಸೆಕೆಂಡ್ ಓನರ್ ವೆಹಿಕಲ್, 68,000 ಕಿಲೋಮೀಟರ್ಸ್ ಓಡಿದೆ. ಅದು ಪೆಟ್ರೋಲ್ ಇಂಜಿನ್, ZXi ವೇರಿಯಂಟು, ತುಂಬ ಚೆನ್ನಾಗಿದೆ. ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ನೋಡಿದೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 2,20,000, 2,20,000 ಬಂದ್ರೆ ಗಾಡಿ ಕೊಡ್ತೀನಿ. 2,20,000 ಬಂದ್ರೆ ಫೈನಲೈಸ್ ಆಗುತ್ತೆ. ಹಾಗೆ ಒಂದು ಕ್ವಿಡ್ ಆಟೋಮೆಟಿಕ್. ಸರ್ ಆಟೋಮೆಟಿಕ್ ಕ್ವಿಡ್ ನನ್ನ ಹತ್ರ ಬೆಸ್ಟ್ ಗಾಡಿ ಇದೆ. 2017 ಮಾಡಲ್ RXZ ಕ್ಲೈಂಬರ್ ವೇರಿಯಂಟ್. ಇದು ತುಂಬ ಚೆನ್ನಾಗಿದೆ ಸರ್. ತೊಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡು ಗ್ಲಾಸ್ನು ಬರುತ್ತೆ. ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,65,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,25,000, 3,25,000 ಬಂದ್ರೆ ಗಾಡಿ ಕೊಡ್ತೀನಿ. 3,25,000 ಬಂದ್ರೆ ಫೈನಲೈಸ್ ಆಗುತ್ತೆ. KV ಕಲರ್ ಆಪ್ಷನ್ ಕೆಲವರು ಕಲರ್ ಆಪ್ಷನ್ ಸರ್, ಒಂದು 6 ಸೀಟರ್ ಗಾಡಿ ಬೇಕು ಸಿಟಿಯಲ್ಲಿ ಓಡಾಡೋಕ್ಕೆ ಒಂದು ಒಳ್ಳೆ ಗಾಡಿ ಬೇಕು. ಅದನ್ನು 6 ಸೀಟರ್ ಕಾರು. ಫ್ಯಾಮಿಲಿಯಲ್ಲಿ ಒಂದು 5 ಜನ 6 ಜನ ಇರ್ತಾರೆ. 5 ಸೀಟರ್ ಕಾರಲ್ಲಿ ಆಗಲ್ಲ ಅಂತ 6 ಸೀಟರ್ ಕಾರ್ ನೋಡ್ತವ್ರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 2016 ಮಾಡಲ್ ವೆಹಿಕಲ್, 56,000 ಕಿಲೋಮೀಟರ್ ಇವೆ, ಸಿಂಗಲ್ ಓನರ್ ವೆಹಿಕಲ್, K6+ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತೊಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಮೈಲೇಜಲ್ಲಿ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗಲ್ಲಿ 18 ಬರುತ್ತೆ ಮೈಲೇಜು. ಪ್ರೈಸಿಂಗ್ ನೋಡ್ತಾ ಫ್ರೆಂಡ್ಸ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ 3,35,000 ಬಂದ್ರೆ ಗಾಡಿ ಕೊಡ್ತೀನಿ. 3,35,000 ಬಂದ್ರೆ 3,35,000 ಬಂದ್ರೆ ಫೈನಲ್ ಆಗುತ್ತೆ. ಒಂದು ಸೆಲೀರಿಯೋ ಅಲ್ಲ, K10 ಇರೋರಿಗೆ K10 ಕೂಡ ಇರುತ್ತೆ ಸರ್. ಆಲ್ಟೋ K10 ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು VXC ಆಪ್ಷನ್ ಅಲ್ಲಿ ಇದು. ಇಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ಲೆದರ್ ಸೀಟ್ಸ್ ಕೂಡ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ABS ಬ್ರೇಕ್ನು ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,90,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್, ಅರೌಂಡ್ ಮ್ಯಾಕ್ಸಿಮಮ್ 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,45,000 ಹೌದು, 3,40,000 ಆಗೋಗುತ್ತೆ. ಹಾಗೆ ಒಂದು ವ್ಯಾಗ್ನರ್ ನೋಡೋರಿಗೆ ವ್ಯಾಗನ್ ನೋಡ್ತಾ ಇದ್ದಾರೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. 2013 ಮಾಡಲ್ VXi ವೇರಿಯಂಟು, 45,000 ಕಿಲೋಮೀಟರ್ ಇವೇನು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಆಂಡ್ರಾಯ್ಡ್ದು ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಅರೌಂಡ್ 60% ಟೈರ್ಸ್ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರಲ್ಲಿ ಇರೋದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,45,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 2,95,000 ಬಂದರೆ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದಾರೆ ಮುಂಗಡೆ ಒಂದು Hyundai i20 ಇದೆ. ಅದನ್ನು ಪೆಟ್ರೋಲ್ ಇಂಜಿನ್, 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರಿವನ್ ಅರೌಂಡ್ 70,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್. ಇದನ್ನು ಕೂಡ ಕಸ್ಟಮರ್ ಅರೌಂಡ್ 4,25,000 ಹೇಳ್ತಾ ಇದ್ದು. ಫೈನಲ್ ಆಗಿ ಒಂದು 3,85,000, 3,85,000 ಬಂದರೆ ಗಾಡಿ ಕೊಡ್ತೀನಿ. 3,85,000 ಬಂದರೆ ಗಾಡಿ ಕೊಡ್ತಿರೋದು. ಹಾಗೆ ಒಂದು ವೆಂಟೋ ನೋಡೋರಿಗೆ ಸೆಡನ್ ಸರ್. ಸೆಡಾನ್ನಲ್ಲಿ ನನ್ನ ಹತ್ರ ಒಳ್ಳೆ ಲಕ್ಸುರಿ ಗಾಡಿ ಇದೆ. ಅದನ್ನು ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟು, 1.6 ಲೀಟರ್ ಇಂಜಿನು, ಪೆಟ್ರೋಲ್ ಇಂಜಿನ್.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡಾಗ ₹1 ಖರ್ಚು ಮಾಡಂಗೆ, ಅದನ್ನು ವೈಟ್ ಕಲರಲ್ಲಿ ಇದೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಡಿಫಾಕರು, ಕ್ಲೈಮೇಕಂಡೋ ಗ್ಲಾಸ್ ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡಿದ್ರೆ ಸಖತ್ ರೀಸನಬಲ್ ಪ್ರೈಸಲ್ಲಿ ಓನ್ಲಿ ದಸರಾ ಆಫರ್ ಕೊಡ್ತಾ ಇದ್ದೀನಿ. ಕಸ್ಟಮರ್ ಬಂದುಬಿಟ್ಟು ಅರೌಂಡ್ 3,25,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 2,75,000 2,75,000 ಬಂದರೆ ಗಾಡಿ ಕೊಡ್ತೀನಿ. 2,75,000 ಫೈನಲ್ ಆಗೋಗುತ್ತೆ. ಒಂದು ಶಿಫ್ಟ್ ಮುಂದೆ ಒಂದು ಶಿಫ್ಟ್ ಇದಿದೆ, ZDI ಇದು ಶಿಫ್ಟ್ ಡಿಸೈರ್ ಅಲ್ಲ, ಓನ್ಲಿ ಶಿಫ್ಟ್ ZDI ವೇರಿಯಂಟು 2013 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಶಿಫ್ಟ್ಗಳು, ಡೀಸೆಲ್ ಗಾಡಿಗಳು ಮೋಸ್ಟ್ ಆಫ್ ಎಲ್ಲ ಹೊಸ ಗಾಡಿ ಬರ್ತಾನೆ ಇಲ್ಲ. ಅಂಡ್ ಗಾಡಿಗಳು ಸಿಗ್ತಾ ಇಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಡೀಸೆಲ್ ಅಲ್ಲಿ ಇರೋದು. ಯಾಕಂದ್ರೆ ಮೈಲೇಜ್ ಗಾಡಿ, ಈ ತರ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಯಾವುದನ್ನು ಬ್ರ್ಯಾಂಡ್ ಅಲ್ಲಿ ಇಲ್ಲ. ಮಾರುತಿ ಬ್ರ್ಯಾಂಡ್ ಅಲ್ಲಿ ಇರೋದು, ಅದಕ್ಕೋಸ್ಕರ ಡಿಮ್ಯಾಂಡ್ ಇದೆ. ಇದು ಬಂದ್ಬಿಟ್ಟು 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್ ಓಡಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,95,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದೇ ಬೆಲೆ ಒಂದು 4,55,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಫೋರ್ಡ್ ಫಿಗೋ ಆಸ್ಪೇರ್ ಕೂಡ ಹೇಳಿ. ನನ್ನ ಹತ್ರ ಫೋರ್ಡ್ ಫಿಗೋನು ಕೂಡ ಇದೆ. 2016 ಮಾಡಲ್ ಲೇಟೆಸ್ಟ್ ಗಾಡಿ ಇದು. ಪೆಟ್ರೋಲ್ ಇಂಜಿನ್ ವೆಹಿಕಲ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಟ್ರೆಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಪ್ಲಸ್ ನಿಮಗೆ ಟ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಅಂಡ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಪೆಟ್ರೋಲ್ ಇಂಜಿನ್. ಯಾರೋ ಲೇಟೆಸ್ಟ್ ಗಾಡಿ ಕಮ್ಮಿ ಪ್ರೈಸಲ್ಲಿ ನೋಡಿದವ್ರಿಗೆ ಬೆಸ್ಟ್ ಆಪ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದನ್ನು 2016 ಮಾಡಲ್ ಗಾಡಿ. ಕಸ್ಟಮರ್ 3,95,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಒಂದು 3,55,000 ಬಂದರೆ ಗಾಡಿ ಕೊಡ್ತೀನಿ. 3,50,000 ಹೋಂಡಾ ಸಿಟಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ 2009 ಮಾಡಲ್ ಸಿಂಗಲ್ ಓನರು ಹೋಂಡಾ ಸಿಟಿ ಎಸ್ ವೇರಿಯಂಟ್ ಕೊಡ್ತಾ ಇದ್ದೀನಿ. ಅದನ್ನು ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 68,000 ಓಡಿರೋದು ವೆಹಿಕಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತೊಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,85,000 2,80,000 ಬಂದರೆ ಒಂದು ಫ್ರೆಶ್ FC ಇನ್ಶೂರೆನ್ಸ್ ಜೊತೆಲಿ ಮಾಡ್ಕೊಡ್ತಾ ಇದ್ದೀನಿ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ ಸಾಗರ್ ಕಾರ್ ಇದೆ, ವಿಸಿಟ್ ಮಾಡಿ ಅಂಡ್ ಇಮಿಡಿಯೇಟ್ಲಿ ಗಾಡಿ ತೊಗೊಂಡೋಗಿ. ಓಕೆ, ಒಂದು ವರ್ಣ ಟ್ರಾನ್ಸ್ಫಾರ್ಮ್ ಕೂಡ. ಹಂಗೆ ಲೋ ಮಾಡಲ್ ಅಲ್ಲಿ ನಿಮಗೆ ಡೀಸೆಲ್ ಗಾಡಿ ಬೇಕಂದ್ರೆ 2011 ಮಾಡಲ್ ಹ್ಯುಂಡೈ ವರ್ನಾ ಕೊಡ್ತಾ ಇದ್ದೀನಿ. ಅದನ್ನು ಡೀಸೆಲ್ ಟ್ರಾನ್ಸ್ಫಾರ್ಮ್ ಟಾಪ್ ಅಂಡ್ CRD ಇಂಜಿನ್. ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ ನಿಮಗೆ ಔಟ್ ಆಫ್ ಮಾರ್ಕೆಟ್. ಅಂಡ್ ಮ್ಯಾಗ್ವಿಲ್ಸ್ ಕಂಪನಿ ಮ್ಯಾಗ್ವಿಲ್ಸ್ ಇದೆ. ಅಂಡ್ ನಿಮಗೆ ABS ಬ್ರೇಕ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಕಂಪನಿ ಸಿಸ್ಟಮ್ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿದೆ ವೆಹಿಕಲ್. ಡೀಸೆಲ್ ಗಾಡಿ, ಮೈಲೇಜ್ 15-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಪ್ರೈಸಿಂಗ್ ನೋಡಿದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು 2,95,000 ಹೇಳ್ತಾ ಇದ್ರು. 2,45,000 ಬಂದರೆ ಗಾಡಿ ಕೊಡ್ತೀನಿ. ನಿಮಗೆ ಹಂಗೆ ವರ್ನಾ 11 ಮಾಡಲ್ ಬೇಡ ಅಂದರೆ ಲೇಟೆಸ್ಟ್ ವರ್ನಾ ಬೇಕು ಅಂದರೆ ನನ್ನ ಹತ್ರ ವರ್ನಾ ಫ್ಲೂಡಿಕ್ನು ಕೂಡ ಇದೆ. 2013 ಮಾಡಲ್, ಅದನ್ನು ಡೀಸೆಲ್ ಗಾಡಿ. ಇದು ಆಟೋಮೆಟಿಕ್ ವೆಹಿಕಲ್, SX ಟಾಪ್ ಎಂಡ್ ವೇರಿಯಂಟ್, XS ಆಪ್ಷನಲ್ ಇದು. ಇದರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕು, ಕಂಪನಿ ಸಿಸ್ಟಮು ನಿಮಗೆ. ಆ್ಯಂಡ್ ಕಂಪನಿ ಲೆದರ್ ಸೀಟ್ಸ್ ಬರುತ್ತೆ, ಕ್ಲೈಮೇಟ್ ಕಂಡೋ ಗ್ಲಾಸು, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್ ಇಲ್ಲ. SS ಆಪ್ಷನ್ ಅಂದರೆ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಪ್ರವೀಣ್ ಪ್ರೈಸಿಂಗ್ ನೋಡಿದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇದ್ರು. ಫೈನಲ್ ಆಗಿ ಒಂದು 3,95,000 ಬಂದರೆ ಗಾಡಿ ಕೊಡ್ತೀನಿ. 3,95,000ಗೆ 3,95,000 ನಿಮಗೆ ವರ್ನಾ ಫ್ಲೂಡಿಕ್ ಕೂಡ ಸಿಗ್ತಿದೆ. ರೆನಾಲ್ಡ್ ಡಸ್ಟರ್ ನೋಡ್ತಾ ಇದ್ದೀರಾ 2013 ಮಾಡಲ್ ಇದೆ. RXZ 110 PS ಇದು ಟಾಪ್ ಎಂಡ್ ವೆಹಿಕಲ್. ತುಂಬ ಚೆನ್ನಾಗಿದೆ, ಸೆಕೆಂಡ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 85,000 ನೋಡಿದೆ. ಇದು ಡೀಸೆಲ್ ಗಾಡಿ, ಚೆನ್ನಾಗಿ ಮೇಂಟೈನ್ ಮಾಡಿದರೆ ತೊಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದು 4,5 ಲಕ್ಷ ಹೇಳ್ತಾ ಇರೋದು. ಫೈನಲ್ ಒಂದು 4,15,000 4,15,000 ಬಂದರೆ ಗಾಡಿ ಕೊಡ್ತೀನಿ. 4,15,000 ಬಂದರೆ ಗಾಡಿ ಕೊಡ್ತಿರೋದು. ಸನ್ನಿ ನೋಡೋರ್ಗೆ ಒಂದು ಸೆಡನ್ ಕೂಡ ಇರುತ್ತೆ. ಸೆಡಾನ್ ಕಾರು, ಡೀಸೆಲ್ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು, ಅದನ್ನು ಲೇಟೆಸ್ಟ್ ಮಾಡಲ್ ಬೇಕು, ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಅದನ್ನು ನಿಸಾನ್ ಸನಿ 82,000 ಕಿಲೋಮೀಟರ್ ಡ್ರಿವೆನ್ ಡೀಸೆಲ್ ಇಂಜಿನು. ಮೈಲೇಜ್ ಸಿಟಿಯಲ್ಲಿ 15-20 ಬರುತ್ತೆ, ಲಾಂಗಲ್ಲಿ 22-23 ಬರುತ್ತೆ, ಆಲ್ಮೋಸ್ಟ್ 25 ತನಕ ಬರುತ್ತೆ ಮೈಲೇಜ್ ನಿಮಗೆ. ಆ್ಯಂಡ್ ಕಿಲೋಮೀಟರು ಓಡಿರೋದು 82,000 ಓಡಿರೋದು. ಟಾಪ್ ಎಂಡ್ ಗಾಡಿಯಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಬ್ಯಾಕ್ AC ಕೂಡ ಇದೆ ನಿಮಗೆ. ಕಂಫರ್ಟಬಲ್ ಗಾಡಿ ಇದು. 14 ಮಾಡಲ್ ಲೇಟೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಕಸ್ಟಮರ್ 3,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 3,30,000 3,30,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ.